ॐ नारायणः परो व्यक्तात् अण्डमव्यक्तसम्भवम् अण्डस्यान्तस्त्रिमे लोकाः सप्तद्वीपा च मेधिनी। ॐ शान्ति शान्ति शान्तिः। ಮೂರನೇ ಅಧ್ಯಾಯ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಶ್ರೀಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ನ ಕರ್ಮಣಾಮಣಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ. ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈಃ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್. ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಮುಚ್ಯತೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ. ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋ ಹ್ಯಕರ್ಮಣಃ. ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧ್ಯೇದ ಕರ್ಮಣಃ. ಯಜ್ಞಾರ್ಥಾತ್ ಕರ್ಮಣೋऽನ್ಯತ್ರ ಲೋಕೋऽಯಂ ಕರ್ಮಬಂಧನಃ. ಕೌಂತೆಯ ಮುಕ್ತಸಂಗಃ ಸಮಾಚರ. ಸಹ ಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ. ಅನೇನ ಪ್ರಸವಿಷ್ಯಧ್ವಂ ಶವೋದ್ವಿಷ್ಟ ಕಾಮಧೋ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ. ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞಭಾವಿತಾಃ. ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಃ. ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ. ಭುಂಜತೆ ತೇ ತ್ವಗಂ ಪಾಪ ಯೇ ಪಚನ್ತ್ಯಾತ್ಮಕಾರಣಾತ್. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ. ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ. ಇಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಯಸ್ತ್ವಾತ್ಮಮತಿರೇವ ಸ್ಯಾದಾತ್ಮತೃಪ್ತಶ್ಚ ಮಾನವಃ. ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ. ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ. ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಕರ್ಮಣೈವ ಹಿ ಸಂಸಿದ್ಧಿಂ ಮಾಸ್ಥಿತಾ ಜನಕಾದಯಃ. ಲೋಕಸಂಗ್ರಹ
ग्रहमेवापि सम्पश्यन् कर्तुमर्हसि यद्यदाचरति श्रेष्ठा तत्तदेवेतरो जनः स यत्प्रमाणं कुरुते लोकस्तदनुवर्तते न मे पार्थास्ति कर्तव्यं त्रिषु लोकेषु किञ्चन नानवाप्तमवाप्तव्यं वर्त एव च कर्मणि यदि ह्यहं न वर्तेयं जातु कर्मण्यतन्द्रितः मम वर्त्मानुवर्तन्ते मनुष्याः पार्थ सर्वशः उत्सीदेयुरिमे लोका न कुर्यां कर्म चेदहं शङ्करस्य च कर्ता स्यामुपहन्यामि मा प्रजा कर्मण्यविद्वांसो यथा कुर्वन्ति भारत कुर्याद्विद्वांस्तथा सक्तः चिकीर्षुर्लोकसङ्ग्रहं न बुद्धिभेदं जनयेत् अज्ञानां कर्मसङ्गिनां जोषयेत् सर्वकर्माणि विद्वान् युक्तः समाचरन् प्रकृते क्रियमाणानि गुणैः कर्माणि सर्वशः अहङ्कारविमूढात्मा कर्ताहमिति मन्यते तत्त्ववित्तु महाबाहो गुणकर्मविभागयोः गुणा गुणेषु वर्तन्त इति मत्वा न सज्जते प्रकृतेर्गुणसम्मूढाः सज्जन्ते गुणकर्मसु न विदो मन्दान् कृत्स्नविन्न विचालयेत् मयि सर्वाणि कर्माणि सन्न्यस्याध्यात्मचेतसा निराशीर्निर्ममो भूत्वा युध्यस्व विगतज्वरः ये मे मतमिदं नित्यम् अनुतिष्ठन्ति मानवाः श्रद्धावन्तो न सूयन्तो मुच्यन्ते तेऽपि कर्मभिः ये त्वेतदभ्यसूयन्तो नानुतिष्ठन्ति मे मतम् सर्वज्ञानविमूढास्तान् विद्धि नष्टान् चेतसः सदृशं चेष्टते स्वस्याः प्रकृतेर्ज्ञानवानपि प्रकृतिं यान्ति भूतानि निग्रह किं करिष्यति इन्द्रियस्येन्द्रियस्यार्थे रागद्वेषौ व्यवस्थितौ तयोर्न वशमागच्छेत्तौ ह्यस्य परिपन्थिनौ श्रेयान् स्वधर्मो विगुणः परधर्मात् स्वनुष्ठितात् स्वधर्मे निधनं श्रेय परधर्मो भयावहः अथ केन प्रयुक्तोऽयं पापं चरति पूरुषः अनिच्छन्नपि वार्ष्णेय बलादिव नियोजितः श्रीभगवानुवाच काम एष क्रोध एष रजोगुणसमुद्भवः महाशनो महापाप्मा विद्येदमिह वैरिणम् धूमेनाव्रियते वह्नि यथादर्शो मलेन च यतोऽल्बेनावृतो गर्भः तथा तेनेदमावृतम् आवृतं ज्ञानमेतेन ज्ञानिनो नित्यवैरिणा कामरूपेण कौन्तेय दुष्पूरेणानलेन च इन्द्रियाणि मनोबुद्धिरस्याधिष्ठानमुच्यते एतैर्विमोहयत्येष ज्ञानमावृत्य देहिनम् त्वमिन्द्रियाण्यादौ नियम्य भरतर्षभ पाप्मानं प्रजहीहेन ज्ञानविज्ञाननाशनम् इन्द्रियाणि पराण्याहुरिन्द्रियेभ्यः परं मनः मनसस्तु परा बुद्धिर्यो बुद्धे परतस्तु सः
ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹು ಕಾಮರೂಪಂ ದುರಾಸದಂ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ನಾವು 3ನೇ ಅಧ್ಯಾಯ ಭಗವದ್ಗೀತೆ ವಿಚಾರ ಮಾಡ್ತಾ ಇದ್ದೀವಿ. ಕನ್ನಡ ಅರ್ಥ ಆಗುತ್ತೆ ತಾನೆ? ಈ ಅಧ್ಯಾಯದಲ್ಲಿ ಸ್ವಲ್ಪ ವಿಚಾರ ಬರುತ್ತೆ, ತುಂಬ ಸೂಕ್ಷ್ಮವಾದ ವಿಚಾರ. ಭಾಷ್ಯಕಾರ ಭಗವಾನರು ಇಲ್ಲಿ ಒಬ್ಬ ಪೂರ್ವಪಕ್ಷಿ ಇರ್ತಾನೆ. ಭಾಷ್ಯಕಾರ ಭಗವಾನ್ ಶಂಕರಾಚಾರ್ಯರು ಭಾಷ್ಯ ಬರೋದಕ್ಕಿಂತ ಮುಂಚೆ ಬೋಧಾಯನ ವೃತ್ತಿಕಾರರಂತ ಅವನು ಭಗವದ್ಗೀತೆ ಮೇಲೆ ಟೀಕಾ ಬರೆದಿರ್ತಾನೆ. ಈಗ ಅದು ಉಪಲಬ್ಧಿಯಲ್ಲಿ ಎಲ್ಲೋ ಕೆಲವೊಂದು ಶ್ಲೋಕಗಳಿದೆ ಅಷ್ಟೇ, ಅದು ಮತ ಹೊರಟೋಗಿದೆ. ಅವನು ಜ್ಞಾನ ಕರ್ಮ ಸಮುಚ್ಚಯವಾದಿ. ಜ್ಞಾನ ಮತ್ತು ಕರ್ಮ ಎರಡು ಒಟ್ಟಿಗಿರಬೇಕು ಸಾಯ ತನಕ ಅಂತ ಆ ಮತವನ್ನು ಸ್ಥಾಪನೆ ಮಾಡಿರ್ತಾನೆ. ಭಗವದ್ಗೀತೆನ ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಮಾಡ್ಕೊಂಡಿರ್ತಾರೆ. ಇದು ಬ್ರಹ್ಮವಿದ್ಯಾ ಗ್ರಂಥ ಅನ್ನೋದು ಯಾರೂ ಪ್ರತಿಪಾದನೆ ಮಾಡಿರೋದಿಲ್ಲ ಸರಿಯಾಗಿ. ಅದಕ್ಕೆ ಭಾಷ್ಯಕಾರ ಭಗವಾನರು ಅನೇಕ ಪ್ರಕಾರದ ಯುಕ್ತಿಗಳಿಂದ ಜ್ಞಾನ ಕರ್ಮ ಸಮುಚ್ಚಯ ಎಲ್ಲ ಆಶ್ರಮದವರೆಗೂ, ಬ್ರಹ್ಮಚಾರಿ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸಿ ಎಲ್ಲ ಆಶ್ರಮದವ್ರಿಗೂ ಕೂಡ ಜ್ಞಾನ ಕರ್ಮ, ಸಾಯೋ ತನಕ ಜ್ಞಾನ ಕರ್ಮ ಎರಡು ಎಲ್ಲ ಕರ್ಮಗಳು ಮಾಡ್ತಾ ಇರಬೇಕು ಮತ್ತು ಜ್ಞಾನದ ಶ್ರವಣ ನಿಧಿಧ್ಯಾಸಗಳು ಮಾಡ್ತಾ ಇರಬೇಕು ಅಂತ ಅವನೊಂದು ಮತನ ಸ್ಥಾಪನೆ ಮಾಡಿರ್ತಾನೆ. ಆ ಮತಕ್ಕೆ ಭಾಷ್ಯಕಾರ ಭಗವಾನರು, ಸರಿಯಪ್ಪ ನೀನು ಭಗವಂತನು ಒಂದೇ ಮಾರ್ಗ ಹೇಳ್ದಂಗೆ ಜ್ಞಾನ ಕರ್ಮ ಸಮುಚ್ಚಯವಾದ ಹೇಳ್ತಿದ್ಯಾ. ಈ 3ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಲ್ಲೇ ಅರ್ಜುನನ ಕೇಳೋ ಪ್ರಶ್ನೆಯಲ್ಲೇ 2 ಮಾರ್ಗಗಳು ವಿಭಾಗ ಕಾಣಿಸ್ತಾ ಇದೆ. ಜಾಯಿಸಿ ಚೇತ್ ಕರ್ಮನಸ್ತೆ. ಅಲ್ಲ ಕೃಷ್ಣ, ನೀನು ಜ್ಞಾನ ಮಾರ್ಗವೇ ಶ್ರೇಷ್ಠ ಅಂತ ಹೇಳ್ತಾ ಇದೀಯಾ, ಕರ್ಮ ಮಾರ್ಗ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ಶ್ರೇಷ್ಠವಾದ ಜ್ಞಾನ ಮಾರ್ಗದಲ್ಲಿ ನನ್ನನ್ನು ಸನ್ಯಾಸ ತಗೊಂಡು ಮೋಕ್ಷ ಹೊಂದೋದು ನೀನು ಉಪದೇಶ ಮಾಡಬೇಕಲ್ಲ. ಅದು ಬಿಟ್ಟುಬಿಟ್ಟು ಘೋರವಾದ ಈ ಕರ್ಮನ ಯುದ್ಧನೇ ಮಾಡಂತ ಹೇಳ್ತಾ ಇದೆಯಾ. ಹೋಗಲಿ, ಈ ಕರ್ಮವನ್ನು ಮಾಡಿದ್ರೆ ನನಗೆ ಮೋಕ್ಷ ಬರುತ್ತಂತೆ ಗ್ಯಾರಂಟಿ ಕೂಡ ಕೊಡ್ತಾ ಇಲ್ಲ. ಹೋಗ್ಲಿ, ಕ್ರಮ ಮುಕ್ತಿ ಆದರೂ ಸಿಗುತ್ತಾ ಸ್ವಲ್ಪ ದಿವಸ ನಾನು ಈ ಕರ್ಮ ಮಾರ್ಗದಲ್ಲಿ ಹೋದರೆ ಅಂದರೆ ಅದನ್ನು ಕೂಡ ಹೇಳಲಿಲ್ಲ ನೀನು. ಮತ್ತು ಇಂಥ ಘೋರವಾದ ಹೈಲೈಟ್ ಜ್ಞಾನ ಮಾರ್ಗವನ್ನು ಮಾಡಿಬಿಟ್ಟು ನನ್ನನ್ನು ಘೋರವಾದ ಕರ್ಮ ಮಾರ್ಗದಲ್ಲಿ ಸಿಕ್ಕಾಕ್ಸ್ತಾ ಇದೆಯಲ್ಲ ಅಂತ ಈ ಪ್ರಶ್ನೆಗೆ ಹೇಳ್ತಾನೆ. ಈ ಪ್ರಶ್ನೆಯಲ್ಲೇ ಎಲ್ಲ ಅರ್ಥಗಳಿರುತ್ತೆ. ಈ ಪ್ರಶ್ನೆಯಲ್ಲಿ 2 ಮಾರ್ಗದ ಬಗ್ಗೆ ಅರ್ಜುನ ಮಾತಾಡಿದ್ದಾನೆ. ಅದಕ್ಕೆ ಈ ಪ್ರಶ್ನೆಯನ್ನು ಇಟ್ಟುಕೊಂಡು ಭಾಷ್ಯಕಾರ ಭಗವಾನರು, ನೀನು ಭಗವದ್ಗೀತೆ 1 ಮಾರ್ಗದ ಬಗ್ಗೆನೇ ಮಾತಾಡಿದೆ, ಜ್ಞಾನ ಕರ್ಮ ಸಮುಚ್ಚಯವಾದ ಅಂತ ಹೇಳ್ತೀಯಲ್ಲ, ಮತ್ತು 2 ಮಾರ್ಗಗಳ ಬಗ್ಗೆ ಪಾಪ ಅರ್ಜುನ ಹೆಂಗೆ ಪ್ರಶ್ನೆ ಕೇಳ್ತಾನೆ. ಆದರೆ ಈ ಪ್ರಶ್ನೆಯನ್ನು ನೋಡಿದ್ರೇ ಅರ್ಥ ಆಗ್ತಾಯಿದೆ, ಭಗವಂತನಿಗೆ 2 ಪ್ರಕಾರದ ಮಾರ್ಗಗಳ ಬಗ್ಗೆ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. 2ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿದೆ. ಇದರಲ್ಲೂ ಕೂಡ 3ನೇ ಶ್ಲೋಕ ಬರುತ್ತೆ, ಲೋಕೇಸ್ಮಿನ್ ವಿವಿಧ ಅನಿಷ್ಟ ಪುರಾ ಪ್ರೋಕ್ತ ಮಯಾನಕ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸಾಂಖ್ಯ ಜ್ಞಾನ ಮಾರ್ಗ, ಕರ್ಮ ಮಾರ್ಗ 2 ಇದೆ. ಅದಕ್ಕೆ ಬೇರೆ ಅಧಿಕಾರಿಗಳಿರ್ತಾರೆ, ಇದಕ್ಕೆ ಬೇರೆ ಅಧಿಕಾರಿಗಳಿರ್ತಾರೆ. ಈ ಪ್ರಪಂಚನ ನಿಸ್ಸಾರ ಅಂತ ನೋಡಿ ಮೋಕ್ಷನ ಹೊಂದಬೇಕಾಗಿರೋಂಥವ್ರು ಜ್ಞಾನ ಮಾರ್ಗ, ಅವರಿಗೆ ಸನ್ಯಾಸವೇ ಕರ್ತವ್ಯ. ಶಾಸ್ತ್ರನೇ ಹೇಳುತ್ತೆ, ವಿಧಿ ಇದೆ. ಯಾರಿಗೆ ವೈರಾಗ್ಯ ಇಲ್ವೋ, ಈ ಪ್ರಪಂಚದ ಮೇಲೆ ಇನ್ನೂ ಆಸಕ್ತಿ ಇದೆಯೋ, ಸ್ವರ್ಗಾದಿ ಲೋಕಗಳಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ, ಅವರಿಗೆ ಈ ಕರ್ಮ ಮಾರ್ಗ. ಆದ್ದರಿಂದ 2 ಮಾರ್ಗಗಳ ಬಗ್ಗೆ ಭಗವದ್ಗೀತೆ ಹೇಳಿದಾನೆ. ಜ್ಞಾನ ಕರ್ಮ ಸಮುಚ್ಚಯ ಸಾಧ್ಯವೇ ಇಲ್ಲ, ಅದು ಯಾವತ್ತಿಗೂ ಇಲ್ಲ. ಅದಕ್ಕೆ ಈ ಭಗವದ್ಗೀತೆಯಲ್ಲಿ ಮೊದಲನೇ 6 ಅಧ್ಯಾಯಗಳು ಕರ್ಮಕಾಂಡ ಪ್ರಧಾನ, ಮಧ್ಯದಲ್ಲಿರೋ 6 ಅಧ್ಯಾಯ ಉಪಾಸನ ಕಾಂಡ, ಲಾಸ್ಟಲ್ಲಿರೋ 6 ಅಧ್ಯಾಯ ಜ್ಞಾನಕಾಂಡ. ವೇದದ ಪ್ರತಿರೂಪ ಭಗವದ್ಗೀತೆ. ಅದಕ್ಕೆ ನೋಡಿ, ಕರ್ಮಕ್ಕೂ ಜ್ಞಾನಕ್ಕೂ ಮಧ್ಯದಲ್ಲಿ ಉಪಾಸನ ಅಡ್ಡ ಇದೆ. ಚಾಪ್ಟರ್ಸ್ ಅಲೈನ್ಮೆಂಟು ಕೂಡ ಹಂಗೆ ಸಪ್ರೇಟಾಗಿ ಮಾಡಿದ್ದಾರೆ. ಕರ್ಮ ಮತ್ತು ಉಪಾಸನ ಸಮುಚ್ಚಯ ಆಗುತ್ತೆ. ನೀನು ನಿಷ್ಕಾಮ ಅಲ್ಲ, ಕಾಮ್ಯ ಕರ್ಮಗಳು ಮಾಡಿಕೊಂಡು ಕೂಡ ಉಪಾಸನೆ ಮಾಡಬಹುದು. ನೀನು ಅಂತಃಕರಣ ಶುದ್ಧಿಗಾದರೆ ನಿಷ್ಕಾಮ ಕರ್ಮ ಮಾಡಿಕೊಂಡು ಉಪಾಸನೆ ಮಾಡಿಕೊಂಡು ಅವೆರಡು ಸಮುಚ್ಚಯ ಮಾಡಬಹುದು. ಸ್ವಲ್ಪ ಭಕ್ತಿ, ಉಪಾಸನೆ ಮತ್ತು ಜ್ಞಾನದ ಜೊತೆ ಸ್ವಲ್ಪ
ಸಮುಚ್ಚಯ ಆಗೋದಿಲ್ಲ, ಬಟ್ ಜೊತೆಗೆ ಅಡ್ಡಿ ಏನಾಗೋದಿಲ್ಲ. ಜ್ಞಾನ ಮಾರ್ಗದವ್ರಿಗೆ ಭಕ್ತಿ ಉಪಾಸನೆ ಅದೇನು ಅಡ್ಡಿ ಆಗೋದಿಲ್ಲ. ಆದ್ದರಿಂದ ಜ್ಞಾನಿಗಳು ಕೂಡ ಭಕ್ತಿ ಮಾರ್ಗದಿಂದ ಆ ಜ್ಞಾನ ಮಾರ್ಗಕ್ಕೆ ಹೋಗಿರ್ತಾರೆ. ರಾಮಕೃಷ್ಣ ಪರಮಹಂಸ ಇವರೆಲ್ಲ ಆ ಭಾವನೆ ಆಗಲಿ ಅದೇನು ಚೇಂಜ್ ಆಗಿಲ್ಲ. ಜ್ಞಾನಿ ಆದಮೇಲೆ ಮತ್ತೆ ಭಕ್ತಿಯನ್ನು ಮಾಯ ಆಗಲಿಲ್ಲ, ಡಿಲೀಟ್ ಆಗಿಬಿಡಲಿಲ್ಲ. ಆ ಭಕ್ತಿ ಭಾವನೂ ಇತ್ತು, ಆ ಜ್ಞಾನ ನಿಶ್ಚಯನೂ ಇತ್ತು ಅವರಲ್ಲಿ. ಆದ್ದರಿಂದ ಈ ಉಪಾಸನೆ ಎರಡು ಕಡೆ ಹೋಗುತ್ತೆ. ಬಟ್ ಕರ್ಮ ಮತ್ತು ಜ್ಞಾನ ಇತ್ತು ಸಮುಚ್ಚಯ ಆಗೋದಿಲ್ಲ, ಚಾನ್ಸೇ ಇರೋದಿಲ್ಲ ಅಂದ್ಬಿಟ್ಟು ಭಾಷಿಕರ ಭಗವಾನರು. ಮತ್ತು ಈ ಪ್ರಶ್ನೆ ಎಲ್ಲ ಯುಕ್ತಿಗಳಿಂದೆಲ್ಲ ತೋರಿಸಿದ ಮೇಲೆ ಅವನು ಹೇಳಿದ ಪಕ್ಷನ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಇಲ್ಲ ಸನ್ಯಾಸದ ಬಗ್ಗೆ ಏನು ಹೇಳ್ತೀಯ, ಸನ್ಯಾಸದ ವಿಧಾನ ಶಾಸ್ತ್ರದಲ್ಲಿದೆ, ವೇದನೇ ಹೇಳುತ್ತೆ. ದಹರೇವ ವಿರಚೇತ ದಹರೇವ ತ್ಯಜೇತ ಅಂತ. ಯಾವಾಗ ವೈರಾಗ್ಯ ಹೆಚ್ಚಾಗುತ್ತೆ ನೀನು ತೆಗೆದುಬಿಡಂತ. ನಾ ಕರ್ಮ ಈಗೆಲ್ಲ ಎಷ್ಟೋ ಪ್ರೂಫ್ಗಳು ಕೊಡ್ತಾನೆ, ಸನ್ಯಾಸದ ವಿಧಿಗೆ ಪ್ರೂಫುಗಳು ಶಾಸ್ತ್ರದಲ್ಲಿ. ತ್ಯಾಗೇನೇಕೆ ಅಮೃತತ್ವ ಮನುಷ್ಯ. ತ್ಯಾಗ ಅಂದರೆ ಸನ್ಯಾಸನೇ. ಸನ್ಯಾಸ ಶ್ರವಣಂ ಕುರ್ಯಾತ್. ಒಂದಲ್ಲ ಎರಡಲ್ಲ ಎಷ್ಟೋ ವಿಧಾನಗಳಿದ್ದಾವೆ ಸನ್ಯಾಸಕ್ಕೆ. ಮತ್ತು ಇದ್ರ ಬಗ್ಗೆ ಈ ವೇದ ಮಾತುಗಳ ಅನರ್ಥ ಆಗ್ಬಿಡ್ತಾವೆ ನಿನ್ನ ಪ್ರಕಾರದಲ್ಲಿ. ಕರ್ಮಗಳನ್ನು ಯಾರು ಬಿಡೋಕ್ಕೆ ಆಗೋದಿಲ್ಲ ಅಂತ ನೀನು ಅಂತೀಯ, ವೃತ್ತಿಕಾರ. ಮತ್ತು ಬಿಡಬೇಕು ಅಂತ ಸನ್ಯಾಸ ಸರ್ವಕರ್ಮ ಸನ್ಯಾಸ ಅಂದರೆ ಆವಾಗ ಅವನು ಇಲ್ಲ ನಾವು ಗೃಹಸ್ಥರಿಗೆ ಮಾತ್ರ ಮಾತಾಡಿದ್ದು, ಮಿಕ್ಕಿದ ಆಶ್ರಮದವರು ಕರ್ಮನ ಬಿಡ್ಬೋದು. ಅದು ಯಾವ ಕರ್ಮ? ಶ್ರೌತ ಕರ್ಮನ ಬಿಡ್ಬೋದು, ನಿತ್ಯ ಕರ್ಮಗಳು ಮಾಡ್ಕೊತವ ಕೂಡ ಜ್ಞಾನ ಅಂದ್ಬಿಟ್ಟು. ಅದಕ್ಕೆ ಗೃಹಸ್ಥರಿಗೆ ನಾವು ಜ್ಞಾನಕರ್ಮ ಸಮುಚ್ಚಯ ಅಂತ ಹೇಳಿದ್ದು. ಗೃಹಸ್ಥರಲ್ಲೂ ಕೂಡ ಜ್ಞಾನಕರ್ಮ ಸಮುಚ್ಚಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ನಿಷ್ಕಾಮ ಕರ್ಮಯೋಗ ಮಾಡ್ತಾ ಇರಬೇಕು, ಇಲ್ಲ ಜ್ಞಾನ ಮಾರ್ಗದಲ್ಲಿರಬೇಕು. ಎರಡೂ ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಆದ್ದರಿಂದ ಸನ್ಯಾಸಿ ಅಂತ ಮುಂಚೆ ಎಲ್ಲ ಆಶ್ರಮದವ್ರಿಗೂ ಸಾಯೋ ತನಕ ಜ್ಞಾನಕರ್ಮ ಸಮುಚ್ಚಯ ಅಂತ ಹೇಳ್ಬಿಟ್ಟು ಈಗ ತಪ್ಪಿಸ್ಕೊತಾ ಇದೆಯಾ? ಸುಳ್ಳು ಹೇಳ್ತೀಯ ನೀನು. ಆವಾಗ ಹಂಗೆ ಎಲ್ರಿಗೂ ಜ್ಞಾನಕರ್ಮ ಅಂದ್ಬಿಟ್ಟು ಈಗ ಎಲ್ರಿಗೂ ಇಲ್ಲ, ಗೃಹಸ್ಥರಿಗೆ ಮಾತ್ರ ಅಂತ. ಇಂಥ ಮಾತುಗಳಿಗೆ ಯಾರಾದರೂ ಬೆಲೆ ಕೊಡ್ತಾರೆ, ಮಿಥ್ಯಾವಾದಿ ಆಗೋದಲ್ಲ ಅಂತ. ಮತ್ತು ಇನ್ನೂ ಅವನ ಪಕ್ಷನ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಇಲ್ಲ. ಕರ್ಮಗಳಲ್ಲಿ ಎರಡು ಪ್ರಕಾರ ಇರ್ತವೆ, ಶ್ರೌತ ಕರ್ಮ, ಸ್ಮಾರ್ತ ಕರ್ಮ. ಶ್ರೌತ ಕರ್ಮ ಅಂದರೆ ನಿಮಿತ್ತ ಕರ್ಮಗಳು, ನಾಮಕರಣ, ವಿವಾಹ, ಅಂತ್ಯೇಷ್ಟಿ ಅವೆಲ್ಲ ಯಾವುದೋ ಒಂದು ಸಂದರ್ಭ ಬಂದಾಗ ನಡೆಯುತ್ತವೆ. ನಿತ್ಯ ಕರ್ಮಗಳು ಅಗ್ನಿಹೋತ್ರ, ಸಂಧ್ಯಾ ಉಪಾಸನೆ, ಆರಾಧನೆ, ಪೂಜೆ ಇವೆಲ್ಲ ನಿತ್ಯ ಕರ್ಮಗಳು. ಇದರಲ್ಲಿ ಶ್ರೌತ ಕರ್ಮಗಳನ್ನು ಬಿಡಬಾರ್ದು ಗೃಹಸ್ಥರು. ಶ್ರೌತ ಕರ್ಮಲು ನೈಮಿತ್ಯ ಕರ್ಮಲು ఒకటే, ಸ್ಮಾರ್ತ ಕರ್ಮಲು ನಿತ್ಯ ಕರ್ಮಲು ఒకటే. ಈ ವೇದಾಂತ ಭಾಷೆಗಳು ಸ್ಮಾರ್ತ ಶ್ರೌತನೇ చెప్పుకుంటారు. ಆದ್ದರಿಂದ ಈ ಶ್ರೌತ ಕರ್ಮಗಳನ್ನು ಮಾತ್ರ ಬಿಡಬಾರ್ದು, ಸ್ಮಾರ್ತ ಕರ್ಮಗಳನ್ನು ಬೇಕಾದರೆ ಬಿಡ್ಬೋದು. ಯಾಕಂದರೆ ಅವು ಇದ್ದು ಇಲ್ಲದಂಗೆ ಅಂತ ಅರ್ಥ ಅವನ ಉದ್ದೇಶ. ಮತ್ತು ಅದು ಕೂಡ ವಿರುದ್ಧವೇ ಅಂದ್ಬಿಟ್ಟಿದ್ದನ್ನು ಹೇಳ್ತಾನೆ. ಅಲ್ಲ ಇದು ಈ ಕರ್ಮಗಳು ಬಿಡಬೇಕು, ಆ ಕರ್ಮಗಳು ಬಿಡಬಾರ್ದು ಅಂತ ನಿನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ಬಿಟ್ರೆ ಅದು ಯಾವ ಬೇಕು? ಬೇಸ್ಡ್ ಆನ್ ವಾಟ್? ಶ್ರೌತ ಕರ್ಮಗಳು ಗೃಹಸ್ಥರು ಮಾತ್ರ ಶ್ರೌತ ಕರ್ಮಗಳು ಮತ್ತು ಜ್ಞಾನ ಎರಡು ಮಾಡ್ಕೋಬೇಕು. ಮಿಕ್ಕಿದ ಆಶ್ರಮದವರು ಕೇವಲ ಜ್ಞಾನ ವಿಚಾರ ಮಾಡಿಕೊಂಡು ಮೋಕ್ಷನ ಹೊಂದಿಬಿಡ್ಬೋದು ಅಂತ. ಮಿಕ್ಕಿದವ್ರಿಗೆ ನಿತ್ಯ ಕರ್ಮಗಳು ಜ್ಞಾನ. ಗೃಹಸ್ಥರಿಗೆ ಶ್ರೌತ ಕರ್ಮ, ನಿತ್ಯ ಕರ್ಮ ಪ್ಲಸ್ ಜ್ಞಾನ. ನೀನು ಗೃಹಸ್ಥರ ಮೇಲೆ ಇನ್ನೂ ಹೆಚ್ಚು ಭಾರ ಆಗಿಬಿಡ್ತಾ ಇದೆಯಲ್ಲ, ಇನ್ನೂ ಓವರ್ಲೋಡ್ ಆಗ್ತಾ ಇದೆಯಲ್ಲ ಅಂದರೆ ಹೌದು. సైలెంట్ మొదలు పెట్టేసి మళ్ళా చేస్తారు, కట్ చేస్తే. ಮತ್ತು ಜ್ಞಾನಕರ ಟಾಪಿಕ್ పోయినది ಎಲ್ಲಿದೆ ನಾವು? ಸ್ಮಾರ್ತ ಕರ್ಮಗಳು ಗೃಹಸ್ಥನಿಗೆ ಹೆಚ್ಚು ಭಾರ ಆಯಿತು ಅಂದರೆ ಆಗಲಿ ಬಿಡು, ಅದಕ್ಕಷ್ಟೇ ಅಧಿಕ ಫಲ. ಅದಕ್ಕೆ ಗೃಹಸ್ಥನ ಮಾತ್ರ ಮೋಕ್ಷ ಹೊಂದುತ್ತಾನೆ, ಮಿಕ್ಕಿದವ್ರು ಮೋಕ್ಷ ಹೊಂದೋದಿಲ್ಲ ಅಂತ ಮತ್ತೆ ಇನ್ನೊಂದು ಸುಳ್ಳು ಮಾತಾಡ್ತಾರೆ. ಆವಾಗ ಈಗ ಶ್ರುತಿಯಲ್ಲಿ ಬರುತ್ತೆ, ನೆಕ್ಸ್ಟ್ ಪೇಜಲ್ಲಿ 87 ಪೇಜಲ್ಲಿ ಇದು ಓದೋ. ಏತದಪಿ ವಿರುದ್ಧಂ ಕಥಂ ಗೃಹಸ್ಥಸ್ಯ ಏವ ಸ್ಮಾರ್ತಕರ್ಮಣ ಸಮುಚಿತಾತ್ ಜ್ಞಾನಾತ್ ಮೋಕ್ಷಃ ಪ್ರತಿಷಿಧ್ಯತೆ ನತು ಆಶ್ರಮಾಂತರಾಣಾಂ ಇತಿ
ಕಥಂ ವಿವೇಕಿಭಿಃ ಶಕ್ಯಂ ಅವಧಾರಯಿತುಂ ಕಿಂಚ ಯದಿ ಮೋಕ್ಷ ಸಾಧನತ್ವೇನ ಸ್ಮಾರ್ತಾನಿ ಕರ್ಮಾಣಿ ಊರ್ಧ್ವರೇತಸಾಂ ಸಮುಚ್ಯಂತೆ ತಥಾ ಗೃಹಸ್ಥಸ್ಯ ಅಪಿ ಇಷ್ಯತಾಂ ಸ್ಮಾರ್ತೈಃ ಏವ ಸಮುಚ್ಚಯೋ ನ ಶ್ರೌತೈಃ. ನೋಡಪ್ಪ, ನೀನು ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ಉತ್ತರ ಕೊಡ್ತಾ ಇದೀಯಾ. ಇವಾಗ ನೀನು ಹೇಳ್ತಾ ಇದೀಯಾ ನಾವು ಗೃಹಸ್ಥರಿಗೆ ಮಾತ್ರನೇ ಶ್ರೌತ ಕರ್ಮಗಳು ಬಿಡಬಾರ್ದು, ಶ್ರೌತ ಕರ್ಮಗಳು ಜ್ಞಾನ ಸಮುಚ್ಚಯ ಕಂಪಲ್ಸರಿ ಎರಡೂ ಇರಬೇಕಂತೆ. ಮಿಕ್ಕಿದವ್ರಿಗೆ ಇದೇನು ಬೇಕಾಗಿಲ್ಲ ಅಂತ. ಮಿಕ್ಕಿದವರು ಸ್ಮಾರ್ತ ಕರ್ಮಗಳು ಅಂದರೆ ನಿತ್ಯ ಕರ್ಮಗಳು ಜ್ಞಾನ ಮಾಡಿಕೊಂಡು ಅವ್ರ ಮೋಕ್ಷನ ಹೊಂದ್ಬಿಡ್ಬೋದಂತಿದೆಯಲ್ಲ. ಮತ್ತು ಸನ್ಯಾಸಿ ಆಶ್ರಮ, ಬ್ರಹ್ಮಚಾರಿ, ವಾನಪ್ರಸ್ಥಿ ಇವರೆಲ್ಲ ಕೇವಲ ಜ್ಞಾನ ಮತ್ತು ನಿತ್ಯ ಕರ್ಮಗಳು ಮಾಡಿಕೊಂಡು ಮೋಕ್ಷನ ಹೊಂದಂಗಿದ್ರೆ ಅದು ಗೃಹಸ್ಥರಿಗೆ ಯಾಕೆ ಮೋಕ್ಷ ಸಿಗಲ್ಲ? ಅವ್ರಿಗೆ ಈ ಶ್ರೌತ ಕರ್ಮಗಳು ಎಕ್ಸ್ಟ್ರಾ ಯಾಕೆ ಹೇಳ್ತಾ ಇದೆಯಾ? ಈ ಭೇದ ಬುದ್ಧಿ ಯಾಕೆ? ಅವ್ರ ಮೇಲೆ ನಿನಗೆ ಯಾಕೆ ಅಷ್ಟೊಂದು ದ್ವೇಷ? ಅವ್ರಿಗೆ ಯಾಕೆ ಹೆಚ್ಚು ಕೆಲಸ ಕೊಡ್ತಾ ಇದೆಯಾ? ನಿತ್ಯ ಕರ್ಮಗಳು ಜ್ಞಾನದಿಂದನೇ ಮೋಕ್ಷ ಮಿಕ್ಕಿದವ್ರಿಗೆಲ್ಲ ಸಿಕ್ಕಿಬಿಡ್ತಾರೆ ಅಂತ ನೀನೇ ಹೇಳ್ತಾ ಇದೆಯಲ್ಲ. ಊರ್ಧ್ವರೇತ ಸೇವೆ ಅಂದರೆ ಸನ್ಯಾಸಿಗಳಿಗೆಲ್ಲ. ಮತ್ತು ಈ ಶ್ರೌತ ಕರ್ಮಗಳು ಮಾಡಬೇಕಾದ ಅವಶ್ಯಕತೆ ಏನಕ್ಕೆ ಬರುತ್ತೆ ಗೃಹಸ್ಥರಿಗೆ? ಅವರು ನಿತ್ಯ ಕರ್ಮಗಳು ಇವಾಗ ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರಂದ್ರೆ ಇನ್ನೊಬ್ಬ ಮನುಷ್ಯನ ಆ ಕೆಲಸ ಮಾಡ್ಬೋದಲ್ಲ. ಅವ್ರಿಗೆ ಎಕ್ಸ್ಟ್ರಾ ನೀನು ಮತ್ತು ಶ್ರೌತ ಕರ್ಮಗಳು ಲೋಡ್ ಯಾಕೆ ಆಗ್ತಾ ಇದೆಯಾ? ಗೃಹಸ್ಥಸ್ಯಾಪಿ ಇಷ್ಯತಾಂ ಸ್ಮಾರ್ತೈಃ ಏವ ಸಮುಚ್ಚಯೋ ನ ಶ್ರೌತೈಃ ಅಂದರೆ ಮತ್ತೆ ಅವನು ಒಂದು ಉತ್ತರ ಕೊಡ್ತಾನೆ ನೆಕ್ಸ್ಟ್ ಇದರಲ್ಲಿ. ಅತ ಶ್ರೌತೈಃ ಸ್ಮಾರ್ತೈಃ ಚ ಗೃಹಸ್ಥಸ್ಯ ಏವ ಸಮುಚ್ಚಯೋ ಮೋಕ್ಷಾಯ ಊರ್ಧ್ವರೇತಸಾಂ ತು ಸ್ಮಾರ್ತ ಕರ್ಮ ಮಾತ್ರ ಸಮುಚಿತಾತ್ ಜ್ಞಾನಾತ್ ಮೋಕ್ಷ ಇತಿ. ತತ್ರ ಏವಂ ಸತಿ ಗೃಹಸ್ಥಸ್ಯ ಆಯಾಸ ಬಾಹುಲ್ಯಂ ಶ್ರೌತಂ ಸ್ಮಾರ್ತಂಚ ಬಹುದುಃಖ ರೂಪಂ ಕರ್ಮ ಶಿರಸಿ ಆರೋಪಿತಂ ಸ್ಯಾತ್. ಅತಃ ಗೃಹಸ್ಥಸ್ಯ ಏವ ಆಯಾಸ ಬಾಹುಲ್ಯ ಕಾರಣಾತ್ ಮೋಕ್ಷ ಸ್ಯಾತ್ ನ ಆಶ್ರಮಾಂತರಾಣಾಂ ಶ್ರೌತ ನಿತ್ಯ ಕರ್ಮರಹಿತತ್ವಾತ್ ಇತಿ. ಅದಕ್ಕೆ ಭಾಷ್ಯಕಾರ ಭಗವಾನರು ಗೃಹಸ್ಥರಿಗೆ ಜಾಸ್ತಿ ಲೋಡ್ ಆಯ್ತಲ್ಲ ಅಂದರೆ ಆಗಲಿ ಬಿಡು. ಅತಃ ಶ್ರೌತೈಹಿ ಸ್ಮಾರ್ತೈಹಿ ಸ ಗೃಹಸ್ಥಸ್ಯೇವ ಸಮುಚ್ಚಯ ಮೋಕ್ಷಾಯ. ಅದಕ್ಕೆ ಅವ್ರು ಎಷ್ಟು ಹೆಚ್ಚು ಕಷ್ಟಪಡ್ತಾರಲ್ಲ ಅದಕ್ಕೆ ಅವ್ರಿಗೆ ಮೋಕ್ಷ ಬರುತ್ತೆ. ಊರ್ಧ್ವರೇತಸಾಂತು ಸ್ಮಾರ್ತ ಕರ್ಮ ಮಾತ್ರ ಸಮುಚಿತಾತ್ ಜ್ಞಾನಾದ್ ಮೋಕ್ಷ ಇತಿ. ಮಿಕ್ಕಿದವ್ರಿಗೆಲ್ಲ ನಿತ್ಯ ಕರ್ಮಗಳು ಜ್ಞಾನದಿಂದ ಮೋಕ್ಷ ಬರುತ್ತೆ. ಗೃಹಸ್ಥರಿಗೆ ಶ್ರೌತ ಕರ್ಮಗಳು ಎಕ್ಸ್ಟ್ರಾ ಇರುತ್ತೆ ಅಂತ. ತತ್ರ ಏವಂ ಸತಿ ಗೃಹಸ್ಥಸ್ಯ ಆಯಾಸ ಬಾಹುಲ್ಯಂ ಶ್ರೌತ ಸ್ಮಾರ್ತ ಚ ಬಹು ದುಃಖ ರೂಪಂ ಕರ್ಮ ಶಿರಸಿ ಆರೋಪಿತ. ಗೃಹಸ್ಥರ ಮೇಲೆ ತಲೆ ಮೇಲೆ ಹೆಚ್ಚು ಲೋಡ್ ಆಗಿಬಿಟ್ಟಲ್ಲ ಈಗ ಮತ್ತೆ ನೀನು ಶ್ರೌತ ಕರ್ಮಗಳು ಎಕ್ಸ್ಟ್ರಾ. ಶ್ರೌತ ಕರ್ಮಗಳು ಮಾಡ್ದಿರಾನೇ ಮಿಕ್ಕಿದವರು ಮೋಕ್ಷನ ಹೊಂದುತ್ತಾ ಇದ್ದಾರೆ. ಈ ಶ್ರೌತ ಕರ್ಮಗಳು ಎಕ್ಸ್ಟ್ರಾ ಆಗಿ ತಲೆ ಮೇಲೆ ಹಾಕಿದೆ ಅಂದರೆ ಅದನ್ನು ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲ. ಆತ ಗೃಹಸ್ಥಸ್ಯ ಏವ ಆಯಾಸ ಬಾಹುಲ್ಯ ಕಾರಣ ಅದು ಮೋಕ್ಷಸ್ಯ. ಗೃಹಸ್ಥರಿಗೆ ಮಾತ್ರನೇ ಮೋಕ್ಷ ಸಿಗುತ್ತೆ. ನಾ ಆಶ್ರಮಾಂತರಾನಾಂ ಶ್ರೌತ ನಿತ್ಯ ಕರ್ಮರಹಿತತ್ವ. ಮಿಕ್ಕಿದವ್ರಿಗೆ ಮೋಕ್ಷನೇ ಸಿಗಲ್ಲ ಅಂತ. ಮುಂಚೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾನೆ, ಮತ್ತು ಈಗಲೇ ಇಲ್ಲ ಅವ್ರು ಮಿಕ್ಕಿದವ್ರಿಗೆ ಮೋಕ್ಷ ಸಿಗೋದಿಲ್ಲ ಇವ್ರಿಗೆ ಅಂತ. ಯಾಕಂದರೆ ಮಿಕ್ಕಿದವ್ರು ಯಾರು ಅಂದರೆ ಕಣ್ಣು ಇಲ್ಲದೆ ಇರೋರು, ಕೈಕಾಲು ಇಲ್ಲದೆ ಇರೋರು, ಅಂಗವಿಕಲಾಂಗರು, ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದಿರೋರು, ತಂದೆ ತಾಯಿ ಒದ್ದು ಕೂಡ ಹೊರಗಡೆ ಹಾಕಿರೋರು, ಸಮಾಜದಲ್ಲಿ ಬದುಕಕ್ಕೆ ಯೋಗ್ಯತೆ ಇಲ್ಲದೆ ಇರೋರು, ಇಂಥವ್ರು ಸನ್ಯಾಸ ತಗೊಳ್ಳೋದಂತ. ಅಂಥವ್ರಿಗೆ ಸನ್ಯಾಸ ವಿಧಾನ ಇದೆ ಅಂತ ಪೂರ್ವ ಮೀಮಾಂಸಕರು ಹೇಳೋದು. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅದಕ್ಕೆ ಮಿಕ್ಕಿದವ್ರು ಯಾರು ಮೋಕ್ಷ ಹೊಂದೋದಿಲ್ಲ, ಗೃಹಸ್ಥರು ಮಾತ್ರನೇ ಮೋಕ್ಷ ಹೊಂದುತ್ತಾರೆ ಅಂತ. ಆವಾಗ ಭಾಷ್ಯಕಾರ ಭಗವಾನರು ಹೇಳ್ತಾರೆ, ತದಪಿ ಅಸತ್ ಸರ್ವೋಪನಿಷತ್ಸು ಇತಿಹಾಸ ಪುರಾಣ ಯೋಗಶಾಸ್ತ್ರೇ ಚ ಜ್ಞಾನಾಂಗತ್ವೇನ ಮುಮುಕ್ಷೋಃ
ಸರ್ವಕರ್ಮ ಸನ್ಯಾಸ ವಿಧಾನಾತ್ ಆಶ್ರಮ ವಿಕಲ್ಪ ಸಮುಚ್ಚಯ ವಿಧಾನಾಚ್ಚ ಶ್ರುತಿ ಸ್ಮೃತ್ಯೋ. ನೀನು ಹೇಳೋದು ಇದು ಕೂಡ ಸುಳ್ಳೇ. ಯಾಕಂದರೆ ಸರ್ವೋಪನಿಷತ್ಸು ಎಲ್ಲ ಉಪನಿಷತ್ತುಗಳಲ್ಲಿ ಇತಿಹಾಸ, ರಾಮಾಯಣ ಮಹಾಭಾರತ ಅಂತ ಇತಿಹಾಸದಲ್ಲಿ, ಪುರಾಣಗಳು, ಅಷ್ಟಾದಶ ಪುರಾಣ ಶಾಸ್ತ್ರಗಳಲ್ಲಿ ಮತ್ತು ಯೋಗಶಾಸ್ತ್ರದಲ್ಲಿ ಕೂಡ ಜ್ಞಾನ ಅಂಗತ್ವೇನ, ಜ್ಞಾನಕ್ಕೆ ಅಂಗರೂಪದಲ್ಲಿ ಮುಮುಕ್ಷುಗಳಿಗೆ ಸರ್ವಕರ್ಮ ಸನ್ಯಾಸ ವಿಧಾನ, ಸರ್ವಕರ್ಮ ಸನ್ಯಾಸದ ವಿಧಾನ ಇದೆ, ಶ್ರುತಿ ವಾಕ್ಯವೇ ಇದೆ. ಆಶ್ರಮ ವಿಕಲ್ಪ ಸಮುಚ್ಚಯ ವಿಧಾನಾಚ ಶ್ರುತಿ ಸ್ಮೃತ್ಯೋ. ಅದಕ್ಕೆ ಈ ಕರ್ಮಗಳು ಮಾಡೋದಕ್ಕೂ ಕೂಡ ಬೇರೆ ಅಧಿಕಾರ ಇರ್ತಾನೆ, ಜ್ಞಾನ ಮಾರ್ಗಕ್ಕೆ ಬೇರೆ ಅಧಿಕಾರ ಇರ್ತಾನೆ. ಇನ್ನು ಕರ್ಮ ಉಪಾಸನೆ ಇವೆರಡು ಒಟ್ಟಿಗೆ ಮಾಡ್ಬೋದು. ಇನ್ನು ಕರ್ಮ ಮಾರ್ಗ ಮತ್ತು ಭಕ್ತಿ ಇವೆರಡು ಒಟ್ಟಿಗೆ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಅಂತಃಕರಣ ಶುದ್ಧಿ ಆಗುತ್ತೆ. ಇಲ್ಲ ನೀನು ಯಾವುದಾದ್ರೂ ಬೇರೆ ಲೋಕನ ಕಾಮ್ಯ ಕರ್ಮ ಮಾಡಿಕೊಂಡ್ರೂ ಕೂಡ ಆ ಲೋಕನ ಪ್ರಾಪ್ತಿಯಾಗುತ್ತೆ. ಬಟ್ ಜ್ಞಾನ ಕರ್ಮ ಸಮುಚ್ಚಯ ಒಪ್ಪೋದೇ ಇಲ್ಲ. ಸಿದ್ಧ ತರಿ ಸರ್ವಾಶ್ರಮೀನಾಂ ಜ್ಞಾನಕರ್ಮೋ ಸಮುಚ್ಚಯ ಅಂದರೆ ಇಲ್ಲಿ ಮುಮುಕ್ಷೋ ಸರ್ವಕರ್ಮ ಸನ್ಯಾಸ ವಿಧಾನದ ಅಂತ ಹೇಳಿದ್ನಲ್ಲ. ನಾವು ಗೃಹಸ್ಥರುಗಳು, ನಾವು ಮುಮುಕ್ಷುಗಳೆಲ್ಲ, ನಾವು ಮೋಕ್ಷನ ಹೊಂದಬೇಕಂತ ಅಂದ್ಕೊಂಡಿದ್ದೀವಿ, ನಮಗೂ ಇಚ್ಛೆ ಇದೆ. ಹಾಗಾದ್ರೆ ನಮಗೂ ಸರ್ವಕರ್ಮ ಸನ್ಯಾಸ, ಎಲ್ಲ ಆಶ್ರಮದವ್ರಿಗೂ ಸರ್ವಕರ್ಮ ಸನ್ಯಾಸ ವಿಧಾನ ಇದೆ ಅಂತ ನೀವೇ ಹೇಳ್ದಂಗೆ ಆಯ್ತಲ್ಲ ಅಂತಾನೆ. ಇಲ್ಲ, ಮುಮುಕ್ಷು ಅಂದರೆ ಕೇವಲ ಮೋಕ್ಷನ ಹೊಂದಬೇಕಂತ ಇಚ್ಛೆರೋನಲ್ಲ, ಅದಕ್ಕೆ ಕೆಲವು ಅಧಿಕಾರಿಗಳಿದೆ ಮುಮುಕ್ಷುತ್ವಕ್ಕೆ. ಸಾಧನ ಚತುಷ್ಟಯ ಸಂಪನ್ನನಾಗಿರುವಂಥವನೇ ಮುಮುಕ್ಷು, ಅದನ್ನೇ ಹೇಳ್ತಾನೆ. ಇದನ್ನು ಓದೋಣ. ಇದು ಸಿದ್ಧ ತರ್ಹಿ ಸರ್ವಾಶ್ರಮೀನ ಜ್ಞಾನಕರ್ಮಣೋ ಸಮುಚ್ಚಯ ನ ಮುಮುಕ್ಷೋ ಸರ್ವಕರ್ಮ ಸನ್ಯಾಸ ವಿಧಾನಾತ್ ವಿತ್ಥಾಯ ಅಥ ಭಿಕ್ಷಾಚರ್ಯಂ ಚರಂತಿ. ತಸ್ಮಾತ್ ಸನ್ಯಾಸಂ ಯೇಷಾಂ ತಪಸಾಂ ಅತಿರಿಕ್ತಮಾಹುಃ ನ್ಯಾಸ ಏವ ಅತ್ಯರೇಚಯತ್ ಇತಿ ನ ಕರ್ಮಣಾ ನ ಪ್ರಜಯಾ ಧನೇನ ತ್ಯಾಗೇನ ಏಕೆ ಅಮೃತತ್ವಮಾನಶುಃ ಇತಿ ಚ ಬ್ರಹ್ಮಚರ್ಯಾದೇವ ಪ್ರವ್ರಜೇತ್ ಇತ್ಯಾದ್ಯಾಹ ಶ್ರುತಯಃ. ತ್ಯಜ ಧರ್ಮಂ ಅಧರ್ಮಂಚ ಉಭೇ ಸತ್ಯಾನೃತೆ ತ್ಯಜ ಉಭೇ ಸತ್ಯಾನೃತೆ ತ್ಯಕ್ತ್ವಾ ಯೇನ ತ್ಯಜಸಿ ತತ್ಯಜ. ಸಂಸಾರಮೇವ ನಿಸ್ಸಾರಂ ದೃಷ್ಟ್ವಾ ಸಾರದಿದೀಕ್ಷಯ ಪ್ರವಜಂತಿ ಅಕೃತೋದ್ವಾಹಃ ಪರಂ ವೈರಾಗ್ಯಂ ಆಶ್ರಿತಾಃ ಇತಿ ಬೃಹಸ್ಪತಿಃ ಅಪಿ ಕಚಂ ಪ್ರತಿ ಕರ್ಮಣಾ ಬಧ್ಯತೆ ಜಂತುಃ ವಿದ್ಯೆಯಾ ಚ ವಿಮುಚ್ಯತೆ. ತಸ್ಮಾತ್ ಕರ್ಮ ನ ಕುರ್ವಂತಿ ಯತಯಃ ಪಾರದರ್ಶಿನಃ ಇತಿ ಶುಕಾನುಶಾಸನಂ. ಇಹ ಅಪಿ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಇತ್ಯಾದಿ. ಮೋಕ್ಷಸ್ಯ ಚ ಅಕಾರ್ಯತ್ವಾತ್ ಮುಮುಕ್ಷೋಃ ಕರ್ಮ ಅನರ್ಥಕ್ಯಂ. ಎಷ್ಟು ಪ್ರೂಫ್ಗಳು ತೋರಿಸ್ಬಿಟ್ಟು ನೋಡಿ. ಇದನ್ನು ಒಂದು ಸತಿ ಓದಪ್ಪ. ಮುಮುಕ್ಷೋಃ ಸರ್ವಕರ್ಮ ಸನ್ಯಾಸ ವಿಧಾನಾತ್ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಂ ಚರಂತಿ. ತಸ್ಮಾತ್ ಸನ್ಯಾಸ ಯೇಷಾಂ
तपसाम अतिरिक्तमाहु न्यास एवातिरेच्यत इति न कर्मणा न प्रजया धनेन त्यागेन एके अमृतत्वमानुषुः इति च ब्रह्मचर्यादेव प्रव्रजेत् इत्याद्याः श्रुतयः त्यज ಧರ್ಮಂ ಅಧರ್ಮಂ ಚ ಧರ್ಮ ಅಲ್ಲ ಧರ್ಮಂ ಅಧರ್ಮಂ ಚ ಉಭೆ ಸತ್ಯಾನೃತೆ ತ್ಯಜ ಉಭೆ ಸತ್ಯಾನೃತೆ ತ್ಯಕ್ತ್ವಾ ಏನ ತ್ಯಜಸಿ ತ್ಯಜ ತತ್ಯಜ ತತ್ಯಜ ಸಂಸಾರಮೇವ ನಿಸ್ಸಾರಂ ದೃಷ್ಟ್ವಾ ಸಾರದಿದ್ರಿಕ್ಷಯ ಪ್ರವರ್ಜಂತಿ ಅಕೃತ್ಯೋದ್ಯಃ परम वैराग्यमाश्रिताः इति बृहस्पति अपि कचं प्रति कर्मणा बध्यते जन्तुः विद्याया च विमुच्यते तस्मात् कर्म न कुर्वन्ति यतयः पारदर्शिनः इति सुखानुशासनम् इह अपि सर्वकर्माणि मनसा सन्न्यस्य इत्यादि मोक्षस्य च अकार्यत्वात् मुमुक्षोः कर्मणा त्यक्तव्यं कर्म आनर्थक्यं ನಿತ್ಯಾನಿ ಅಷ್ಟೇ. ಅವನು ಎಲ್ಲ ಆಶ್ರಮದವರು ಮುಮುಕ್ಷು ಎಲ್ಲರಿಗೂ ಸರ್ವಕರ್ಮ ಸನ್ಯಾಸ ವಿಧಿ ಇದೆ ಅಲ್ಲ ಅಂದರೆ ಇಲ್ಲ, ನೋ. ಮುಮುಕ್ಷೋಹೋ ಅಂದರೆ ಮುಮುಕ್ಷುಗಳಿಗೆ ಮಾತ್ರ ಸರ್ವಕರ್ಮ ಸನ್ಯಾಸ ವಿಧಾನ. ಅದು ಮುಮುಕ್ಷು ಅಂದರೆ ಸಾಧನ ಚತುಷ್ಟಯ ಸಂಪನ್ನಿರೋವನು. ಎಂಥವನು? ವ್ಯುತ್ಥಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಗೃಹಸ್ಥರು ಭಿಕ್ಷಾಟನೆಗೆ ಹೋಗ್ತಾರ? ಯಾರು ಹೋಗ್ತಾರೆ? ಸನ್ಯಾಸಿಗಳು ಹೋಗ್ತಾರೆ. ವ್ಯುತ್ಥಾಯ ಅಂದರೆ ಈ ಸಂಸಾರದಿಂದ ಎದ್ದು ಬಹಿರ್ಮುಖತೆಯನ್ನು ಬಿಟ್ಟು ಅಂತರ್ಮುಖಿ ಆಗಿರೋಂಥವನು. ಬೃಹದಾರಣ್ಯಕೋಪನಿಷತ್ ಪ್ರಮಾಣ. ಮತ್ತು ನಾರಾಯಣ ಉಪನಿಷತ್ತಲ್ಲಿ ತಸ್ಮಾತ್ ಸನ್ಯಾಸಂ ಯೇಷಾಂ ತಪಸಾಂ ಅತಿರಿಕ್ತಮಾಹುಃ. ಯಾರಿಗಾದರೆ ಸಾಧನ ಚತುಷ್ಟಯ ಸಂಪತ್ತಿದ್ದು ಮೋಕ್ಷಾನ್ನೇ ಹೊಂದಬೇಕಂತ ದೃಢ ನಿಶ್ಚಯಿತ್ತು ಅವರಿಗೆ ಸನ್ಯಾಸದಲ್ಲೇ ಅಧಿಕಾರ. ಯಾಜ್ಞವಲ್ಕ್ಯನು ಬೃಹದಾರಣ್ಯಕೋಪನಿಷತ್ತಲ್ಲಿ ಗೃಹಸ್ಥನಾಗಿದ್ದು ಕೂಡ ಗುರುಕುಲ ನಡೆಸ್ತಾ ಇದ್ದರೂ ಕೂಡ ಇಬ್ಬರು ಹೆಂಡತಿಯನ್ನು ಕರೆಸಿ ನಾನು ಸನ್ಯಾಸ ತಗೊಳಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಗೆ ಆಸ್ತಿ ಹಂಚ್ಬೇಕಂತ ಕರೀತಾನೆ. ತುಂಬ ಚೆನ್ನಾಗಿ ಒಳ್ಳೆಯ ವಿಚಾರ ಬರುತ್ತೆ. ಅಯ್ಯೋ, ಅವನೇ ಜ್ಞಾನಿ. ಅವನ ಶಿಷ್ಯನ ಜನಕ ಮಹಾರಾಜನ ಸ್ಪಾಟಲ್ಲಿ ಜ್ಞಾನ ಕೊಡಿಸಿದ್ದಾನೆ. ಅವನಿಗೆ ಸನ್ಯಾಸದ ಅವಶ್ಯಕತೆ ಯಾಕೆ ಅಂದರೆ ಶಾಸ್ತ್ರ ಇದೆ. ನಿನಗೆ ಈ ಪ್ರಪಂಚ ನಿಸ್ಸಾರ ಆಗಿದ್ದಾಗ ನೀನು ಸನ್ಯಾಸ ತಗೋಬೇಕು ಅಂತ ಶಾಸ್ತ್ರ ವಿಧಿ ಇದೆ. ಜೀವನ್ಮುಕ್ತಿ ಆನಂದನ ಹೊಂದಬೇಕಂದ್ರೆ ನೀನು ಸರ್ವಕರ್ಮ ಸನ್ಯಾಸ ಮಾಡಲೇಬೇಕು. ಅಂತಿಮ ಸಮಯದಲ್ಲಿ ಅವಿಚಾರ ಸಮಾಧಿಯನ್ನು ಮಾಡಬೇಕು ಅಂದ್ಬಿಟ್ಟು ನ್ಯಾಸ ಏವ ಅತ್ಯರೇಚಯತ್ ಅಂದರೆ ಸನ್ಯಾಸಿನೇ ಈ ಮೋಕ್ಷಕ್ಕೆ ಹೋದ ಮೇಲೆ ಉತ್ತಮವಾದ ಸ್ಥಿತಿಯನ್ನು ಹೊಂದೋದಕ್ಕೆ ಅಧಿಕಾರಿದ್ದಾನೆ. ಮತ್ತು ನ ಕರ್ಮಣಾನ ಪ್ರಜಯದನೇನ ತ್ಯಾಗೇನ ಏಕೆ ಅಮೃತತ್ವ ಮಾನುಷು. ಇದು ನಾರಾಯಣ ಉಪನಿಷತ್ತಲ್ಲೂ ಇದೆ, ಕೈವಲ್ಯ ಉಪನಿಷತ್ತಲ್ಲೂ ಕೂಡ ಪ್ರಮಾಣ ಇದೆ. ತ್ಯಾಗದಿಂದ ಮಾತ್ರನೇ ನಮ್ಮಲ್ಲಿರೋ ಅಮೃತತ್ವ ಸಿಗುತ್ತೆ. ಅದಕ್ಕೆ ಒಂದೊಂದೇ ಬಿಡೋದನ್ನು ಕಲಿಬೇಕು. ಇಟ್ಕೊಳ್ಳೋದು ಹೊಂದೋದಲ್ಲ ಜ್ಞಾನ ಮಾರ್ಗ. ಬಿಡೋದೆ ಎಲ್ಲ ಒಂದೊಂದೇ. ಮತ್ತು ಇತ್ಯಾದ್ಯ ಮತ್ತು ಬ್ರಹ್ಮಚರ್ಯಾದೇವ ಪ್ರವೃತ್ತಿ. ಜಾಬಾಲ ಉಪನಿಷತ್ತು ಬ್ರಹ್ಮಚರ್ಯಂ ಸಮಾಪ್ಯ ಗೃಹೀ ಭವೇತ್ ಗೃಹಾದ್ ವನಿ ಭವೇತ್ ವನಿ ಭೂತ್ವಾ ಸನ್ಯಸೇತ್. ಅಂದರೆ ಹುಟ್ಟಿದ ಮೇಲೆ ಬ್ರಹ್ಮಚರ್ಯಾಶ್ರಮದಲ್ಲಿ ಗುರುಕುಲಕ್ಕೆ ಹೋಗಿ ವಿದ್ಯೆಯನ್ನು ಹೊಂದಿದ ಮೇಲೆ ಗೃಹಸ್ಥಾಶ್ರಮಕ್ಕೆ ಹೋಗು.
ಗೃಹಸ್ಥ ಆಶ್ರಮದಲ್ಲಿ ಜವಾಬ್ದಾರಿಗಳನ್ನ ಎಲ್ಲ ಪೂರ್ತಿ ಆದಮೇಲೆ ವಾನಪ್ರಸ್ಥ ಆಶ್ರಮಕ್ಕೆ ಬಾ, ವಾನಪ್ರಸ್ಥ ಆಶ್ರಮದಿಂದ ಸನ್ಯಾಸ ತಗೋ. ಕಲಿಯುಗದಲ್ಲಿ ಇದೇ ನಿಜವಾದ ಪರ್ಫೆಕ್ಟ್ ನಿಯಮ ಅಂತ ಶಾಸ್ತ್ರ ಹೇಳುತ್ತೆ. ಮತ್ತು ಅದಾದಮೇಲೆ ಯತ್ ಅಹರೇವ ವಿರಜೆ ತತ್ ಅಹರೇವ ತ್ಯಜೇತ್ ಅಂತ. ವಾ ಇತರತಾ ವಾ ಬ್ರಹ್ಮಚರ್ಯಾದ್ವಾ ಗೃಹಾದ್ವಾ ವನಾದ್ವಾ ಸನ್ಯಾಸಿ. ವೈರಾಗ್ಯ ಅಧಿಕ ಇತ್ತಂದ್ರೆ ನೀನು ಬ್ರಹ್ಮಚರ್ಯ ಆಶ್ರಮದಿಂದ ಡೈರೆಕ್ಟ್ ಸನ್ಯಾಸ ತಗೋಬೋದು, ಗೃಹಸ್ಥಾಶ್ರಮದಿಂದ ತಗೋಬೋದು. 20 ವರ್ಷ ಮಗು ಬುದ್ಧ ಭಗವಾನ್ ಸಣ್ಣ ಮಗುವನ್ನು ಬಿಟ್ಟು ಆ ಸಮಯದಲ್ಲಿ ಸನ್ಯಾಸ ತಗೊಂಡ್ಬಿಡ್ತಾರೆ. ಎನಿ ಟೈಮ್ ಬಿಡ್ಬೋದು. ಒಂದು ವೈರಾಗ್ಯ ಅಷ್ಟು ತೀವ್ರ ಇರಬೇಕು. ಮತ್ತು ವಾನಪ್ರಸ್ಥದಿಂದ ಕೂಡ ನೀನು ಸನ್ಯಾಸ ತಗೋಬೋದು. ಆದ್ದರಿಂದ ಇವೆಲ್ಲ ಸನ್ಯಾಸದ ವಿಧಾನಗಳು ಎಷ್ಟಿದ್ದಾವೆ. ಮತ್ತು ಬೃಹಸ್ಪತಿ ಕಚನಿಗೆ ಉಪದೇಶ ಮಾಡ್ತಾನೆ ದೇವಲೋಕದಲ್ಲಿ. ತೇಜ ಧರ್ಮಂ ಅಧರ್ಮಂ ಚ ಉಬೆ, ಅಂದರೆ ಒಳ್ಳೆಯ ಮಾರ್ಗ ಶಾಸ್ತ್ರವಿ ಕಚುಡು ಸಂಜೀವಿನಿ ವಿದ್ಯೆನೇ ಶುಕ್ರಾಚಾರ್ಯ నుంచి ఇక్కడ ಕಚುಡು. ತ್ಯಜ ಧರ್ಮಂ ಅಧರ್ಮಂಚ ಉಬೆ, ಪುಣ್ಯಕರ್ಮಗಳು ಪಾಪಕರ್ಮಗಳು ಎರಡೂ ಬಿಡಬೇಕು. ದಾನ ಧರ್ಮ ಕರ್ಮಗಳು ಅವು ಇವು ಚೆನ್ನಾಗಿ ಎಲ್ಲ ಹೊಗಳ್ತಾವ್ರೆ ಅಂದ್ಬಿಟ್ಟು ಮಾಡ್ಕೊತ ಹೋಗೋದಲ್ಲ. ಎರಡೂ ಜನ್ಮ ಹೇತುಗಳೇ, ಮತ್ತೆ ವಾಪಸ್ ಎಳ್ಕೊಂಬಂದ್ಬಿಡ್ತವೆ. ಪುಣ್ಯಕರ್ಮಗಳು ಬಂಗಾರದ ಚೈನು, ಪಾಪಕರ್ಮಗಳು ಐರನ್ ಚೈನುಗಳು. ಎರಡೂ ಭೂಲೋಕಕ್ಕೆ ವಾಪಸ್ ಎಳ್ಕೊಂಬಂದ್ಬಿಡ್ತವೆ. ಬಿಡಬೇಕಾಗುತ್ತೆ ಎರಡೂ. ಒಂದು ಶ್ರವಣ ಮನ ನಿಧಿಧ್ಯಾಸನ ಅಂತಕ್ಕಂಥ ಶುದ್ಧಿ ತನಕನೇ ಅದು. ಅದಾದಮೇಲೆ ಮತ್ತೆ ಪ್ರಪಂಚದಲ್ಲಿ ಎಷ್ಟೋ ಟೆಂಪ್ಟಿಂಗ್ ಜಾಬ್ಗಳಿರ್ತವೆ. ಬುದ್ಧ ಭಗವಾನ್ ಅಂತಾನೆ ಯಾವುದರಲ್ಲೂ ಟೆಂಪ್ಟ್ ಆಗಬಾರ್ದು, ಮಾಯೆ ಹೇಳ್ಕೊಂಡ್ಬಿಡುತ್ತೆ ಅದು. ಮತ್ತು ಉಭಯ ಸತ್ಯಾಂತ ತೇಜ, ಸತ್ಯ ಮಾರ್ಗ ಸುಳ್ಳು ಮಾರ್ಗ ಎಲ್ಲವನ್ನೂ ತೆಗೆದುಬಿಡು. ಮತ್ತು ಉಭಯ ಸತ್ಯಾಂತತೆ ತೆಕ್ತುವ ಏನ ತ್ಯಜಿಸಿ ತತ್ತೇಜ, ಯಾವುದರಿಂದ ನೀನು ಬಿಟ್ಟಿದೆಯೋ ಅಂದರೆ ನಿನ್ನ ಅಹಂಕಾರ ಅದನ್ನು ಕೂಡ ಬಿಟ್ಟುಬಿಡು. ಅಹಂಕಾರನೇ ಬಿಟ್ಬಿಡು ಲಾಸ್ಟಿಗೆ. ಏನ ತೇಜೆ ತಸ್ಯಾಪಿ ತೇಜ. ಏನಪ್ಪ ಮಂಗಲ ಚೈತನ್ಯ, ಈ ವಾಕ್ಯನ ಚೆನ್ನಾಗಿ ಬ್ರೈನಲ್ಲಿ ಇಟ್ಕೋಬೇಕು. ಏನ ತೇಜ ತಸ್ಯಾಪಿ ತೇಜ ಅಂದರೆ ಏನು? ತಸ್ಯಾಪಿ ತೇಜ ಈಗ ತ್ಯಜ ಧರ್ಮಂ ಅಧರ್ಮಂಚ, ಧರ್ಮವನ್ನು ಪುಣ್ಯದ ಮಾರ್ಗವನ್ನು ಬಿಡಬೇಕು, ಪಾಪದ ಮಾರ್ಗವನ್ನು ಬಿಡಬೇಕು ಅಂತ. ಲಾಸ್ಟಲ್ಲಿ ಏನ ತ್ಯಜಿಸಿ ತತ್ ತ್ಯಜ ಅಂತ. ನೀನು ಯಾವುದರಿಂದ ಬಿಟ್ಟಿದೆಯಾ? ಪುಣ್ಯ ಮಾರ್ಗವನ್ನು ಪಾಪ ಮಾರ್ಗವನ್ನು ಯಾವುದರಿಂದ ಬಿಡ್ತೀಯ? ಈಗ ನಾನು ಪುಸ್ತಕ ಇದೆ, ನನ್ನ ಕೈಯಿಂದ ಬಿಟ್ಟೆ. ಧರ್ಮ ಮಾರ್ಗನ ಅಧರ್ಮ ಮಾರ್ಗವನ್ನು ಯಾವುದರಿಂದ ಬಿಡ್ತೀನಿ? ಏನಪ್ಪ, ಈ ಪುಸ್ತಕ ನನ್ನ ಕೈಲಿತ್ತು, ಪುಸ್ತಕ ನಾನು ಯಾವುದರಿಂದ ಬಿಡ್ತೀನಿ? ನನ್ನ ಕೈಯಿಂದ ಬಿಡ್ತೀನಿ. ಧರ್ಮ ಮಾರ್ಗನ ಅಧರ್ಮ ಮಾರ್ಗನ ಯಾವುದರಿಂದ ಬಿಡ್ತೀಯ? ವೈರಾಗ್ಯನ ಮನುಷ್ಯ ಇಟ್ಕೊಂಡಂಗೆ ವೈರಾಗ್ಯ ಧರ್ಮ ನಿಮಗೆ ಕೈಲಿ ಇಟ್ಕೊಡುತ್ತೆ. ಹಿಂಗೆ ವೈರಾಗ್ಯ ಒಂದು ಕೈಲಿ ಧರ್ಮ, ಇನ್ನೊಂದು ಕೈಲಿ ಅಧರ್ಮ ಇಟ್ಕೊಂಡು ಐ ಹ್ಯಾವ್ ಧರ್ಮ ಅಂಡ್ ಅಧರ್ಮ. ಯು ವಾಂಟ್ ನಾವು ಐ ಆಮ್ ಡ್ರಾಪಿಂಗ್ ಧರ್ಮ ಅಂಡ್ ಅಧರ್ಮ ಅಂತ ಕೆಳಗಡೆ ಬಿಸಾಕುತ್ತಾ? ಈಗ ಮನುಷ್ಯರ ಮೇಲೆ ಇರೋ ಮೋಹನ ಯಾವುದರಿಂದ ಬಿಟ್ಟು ಬಂದ್ರಿ? ಸ್ವಲ್ಪ ಹತ್ರ ಬಂದೆ. ಯಾವುದರಿಂದ ಬಿಡೋಕ್ಕಾಗುತ್ತೆ? ಪಾಪ ಪುಣ್ಯ ಅನ್ನೋ ಒಂದು ಮಾರ್ಗನ ಪಾಪನ ಮಾರ್ಗನ ಯಾವುದರಿಂದ ಬಿಡೋದು? ಸ್ವಲ್ಪ ಹತ್ರ ಬರ್ತಾ ಇದ್ದಾನೆ ಮನಸ್ಸು ಬುದ್ಧಿ ಅಂತ. ಇನ್ನೂ ಸ್ಪಷ್ಟವಾಗಿರ್ಬೇಕು. ಅಂತಃಕರಣದಲ್ಲಿ 4 ಶಬ್ದಗಳಿದ್ದಾವೆ. ಏನು ಅಂತಃಕರಣದಲ್ಲಿ? ಅಹಂಕಾರದಿಂದ ಬಿಡೋದು. ಕರ್ತೃತ್ವ ಭಾವ ಇರುತ್ತಲ್ಲ, ನಾನು ಊಟ ಮಾಡೋದು ಬಿಟ್ಟಿದ್ದೀನಿ ಅಂತ. ಯಾವುದರಿಂದ ಬಿಟ್ಟಿದೆಯಪ್ಪ? ಕೈಯಿಂದ ಬಿಟ್ಟಿದೆಯಾ, ಕಾಲಿಂದ ಬಿಟ್ಟಿದೆಯಾ ಊಟ ಮಾಡೋದು? ಅಹಂಕಾರದಿಂದ ಬಿಟ್ಟಿದ್ದೀನಿ. ನಾನು ದೊಡ್ಡ ತ್ಯಾಗ, ನಾನು ಮನೆ ಬಿಟ್ಟು ಬಂದಿದ್ದೀನಿ, ನಾನು ಹೆಂಡತಿ ಮಕ್ಕಳು ಬಿಟ್ಟು ಬಂದಿದ್ದೀನಿ, ಸುಖಾನ ಬಿಟ್ಟು ಬಂದಿದ್ದೀನಿ, ಉದ್ಯೋಗನ ಬಿಟ್ಟು ಬಂದಿದ್ದೀನಿ. ಅಯ್ಯೋ ಮೂರ್ಖ, ಎಲ್ಲವನ್ನು ಬಿಟ್ಟು ಬಂದಿರೋ ಅಹಂಕಾರ ನನಗೆ ಇಟ್ಕೊಂಡಿದೆಯಲ್ಲ. ಅಹಂಕಾರದಿಂದ ಇವೆಲ್ಲ ಬಿಟ್ಟಿದೆಯಾ? ಆ ಅಹಂಕಾರ ದರಿದ್ರ ನನಗೆ ಇಟ್ಕೊಂಡಿದೆಯಲ್ಲ, ಅದನ್ನು ತೆಗೆದು ಬಿಸಾಕು ಫಸ್ಟು. ಅದನ್ನು ಹೇಳ್ತಾ ಇರೋದು. ಏನ ತ್ಯಜಿಸಿ ತತ್ತೇಜ, ಯಾವುದರಿಂದ ಎಲ್ಲನೂ ಬಿಟ್ಟಿದೆಯಲ್ಲ ಫಸ್ಟು ಅದನ್ನು ತೆಗೆದು ಮೂರ್ಖ ಮುಟ್ಟಾಲ
ಅದಿದ್ದರೆ ಮತ್ತೆ ಎಲ್ಲ ಇಟ್ಕೊಂಡ್ಬಿಡುತ್ತೆ, ಏನು ಬಿಟ್ಟಿದೆಯೋ ಎಲ್ಲ ಇಟ್ಕೊಂಡ್ಬಿಡುತ್ತೆ ಅದು. ಹಾಂ, ಏನು ತ್ಯಜಿಸಿ ತತ್ತೇಜ. ಅಹಂಕಾರದಿಂದನೇ ಬಿಡೋದಕ್ಕಾಗುತ್ತೆ, ಇಟ್ಕೊಡೋದಕ್ಕಾಗುತ್ತೆ ಏನಾದರೂ. ಅದನ್ನು ತೆಗೆದುಬಿಡು ಫಸ್ಟಲ್ಲಿ ಅಹಂಕಾರ ಇಟ್ಕೊಂಡು ಅದು ಇದೆಲ್ಲ ತೆಕ್ಕೊಂಬಿಡು, ಲಾಸ್ಟಲ್ಲಿ ಅದು ಉಳಿಯುತ್ತೆ, ಮತ್ತು ಅದನ್ನು ತೆಗೆದುಬಿಡು. ಅದನ್ನು ಹಂಗೆ ಇಟ್ಕೊಂಡಿದ್ರೆ ಮತ್ತೆ ಪರಿಗ್ರಹ ಮಾಡಿಬಿಡುತ್ತೆ ಎಲ್ಲ. ಏನು ತ್ಯಜಿಸಿ ತತ್ತೇಜ ಅಂತ. ಸಂಸಾರಮೇವ ನಿಸ್ಸಾರಂ ದೃಷ್ಟ, ಈ ಸಂಸಾರವೆಲ್ಲ ತುಂಬ ನಿಸ್ಸಾರ ಅಂತ ತಿಳ್ಕೊಂಡು ಸಾರದ ದೀಕ್ಷೆಯ ಪ್ರವ್ರಜಂತಿ ಅಕ್ರಿದೋ ವಾಹಃ. ಈ ಸಂಸಾರ ನಿಸ್ಸಾರ ಅಂತ ತಿಳ್ಕೊಂಡು ಯಾರಿರ್ತಾರೋ, ಅಂದರೆ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡ್ಕೊಳ್ಳೋದು ಮುಂಚೆನೇ, ಇವಾಗ ಕೆಲವರು ಬೆಂಕಿ ಸುಡುತ್ತೆ ಅನ್ನೋದನ್ನು ಮುಟ್ಕೊಂಡು ಕೈ ಸುಡ್ಕೊಂಡು ತಿಳ್ಕೊತಾರೆ. ಬುದ್ಧಿವಂತರು ಅದರ ಹತ್ರ ಹೋದ್ರೇ, ಇನ್ನು ಸ್ವಲ್ಪ ಹತ್ರಕ್ಕೆ ಹೋದರೆ ಸುಡುತ್ತೆ ಅಂತ ಅದನ್ನು ಟಚ್ ಮಾಡಿದ್ರೇ ತಿಳ್ಕೊತಾರೆ. ಎಷ್ಟೋ ಜನ ಕರೆಂಟ್ ಶಾಕು ಎಲ್ಲ ಎಷ್ಟೋ ಡೇಂಜರ್ಗಳು ಕೆಲವರು ಅನುಭವ ಒದೆ ತಿಂದು ಜ್ಞಾನ ಬರುತ್ತೆ. ಕೆಲವರು ದೂರದಿಂದನೇ ಟಚ್ ಮಾಡಿದ್ರೇ ಅದು ಡೇಂಜರ್ ಅಂತ ತಿಳ್ಕೊಂಡ್ಬಿಡ್ತಾರೆ ಬುದ್ಧಿವಂತರು. ಅದೇ ಥರ ಅಕೃತೋದ್ವಾಹ ಅಂದರೆ ಮದುವೆ ಮಾಡ್ಕೊಂಡೇ ಇರೋರು ಬ್ರಹ್ಮಚಾರಿಗಳು, ಅವರು ಈ ಸಂಸಾರವನ್ನು ನಿಸ್ಸಾರ ಅಂತ ಮುಂಚೆನೇ ಪೂರ್ವಜನ್ಮದಲ್ಲಿ ಸಾಧನೆ ಮಾಡಿರ್ತಾರೆ. ಆದ್ದರಿಂದ ಅವರು ಸಣ್ಣ ವಯಸ್ಸಿನಲ್ಲೇ ಅದು ತಿಳುವಳಿಕೆ ಬಂದ್ಬಿಡುತ್ತೆ. ಸಂಸಾರದಲ್ಲಿ ಏನೂ ಸುಖ ಇಲ್ಲ. ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿರು ಜೀವನನೇ ನೋಡಿರ್ತಾರೆ. ಚಿಕ್ಕಮ್ಮ ಚಿಕ್ಕಪ್ಪ ಅಕ್ಕ ಮನೆಯವರು ಎದುರುಗಡೆ ಮನೆಯವರು ನಾಯಿಗಳ ಥರ ಜಗಳ ಆಡ್ಕೊತಾ ಇರ್ತಾರೆ. ದಿನಾನೂ ಟೆನ್ಷನ್ಗಳು, ಜಗಳಗಳು, ದುಡ್ಡಿಗೆ ಸಮಸ್ಯೆ, ತಿಂಡಿಗೆ ಸಮಸ್ಯೆ. ಬೇಡಪ್ಪ, ಈ ಜೀವನ ನನಗೆ ಬೇಡ, ಇದರಲ್ಲಿ ಏನು ಸುಖ ಇಲ್ಲ ಅಂತ ಸಣ್ಣ ವಯಸ್ಸಿನಲ್ಲಿ ನಿರ್ಧಾರ ಆಗಿಬಿಡುತ್ತೆ. ಎಲ್ಲೂ ಸುಖ ಎಲ್ಲೂ ಇಲ್ಲ ಅಂದ್ಬಿಟ್ಟು. ಮತ್ತು ಬುದ್ಧಿವಂತರಂಥವ್ರು ಪ್ರವ್ರಜಂತಿ ಪರಂ ವೈರಾಗ್ಯಂ ಆಶ್ರಿತ್ಯ, ಬ್ರಹ್ಮಚರ್ಯ ಅವಸ್ಥೆಯಲ್ಲಿ ಮನೆ ಬಿಟ್ಟುಬಿಟ್ಟು ಈ ಮಾರ್ಗಕ್ಕೆ ಬರ್ತಾರೆ. 8 ವರ್ಷ ವಯಸ್ಸಲ್ಲಿ ಶಂಕರಾಚಾರ್ಯ ಭಗವಾನ್ ಸನ್ಯಾಸ ತಗೋಬೇಕಂತ ಎಷ್ಟು ದೃಢವಾದ ಇಚ್ಛೆ ಇರುತ್ತೆ. ಆ ವಯಸ್ಸಲ್ಲಿ ನಮಗೆ ಚಡ್ಡಿ ಕೂಡ ಹಾಕೊಳ್ಳೋದು ಸರಿಯಾಗಿ ಗೊತ್ತಿಲ್ಲ, ಹಂಗೆ ಚಡ್ಡಿ ಹಾಕ್ಕೊಳ್ದ್ರೆ ಸುತ್ತಾಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ. ಆ ಸಮಯದಲ್ಲಿ ಸನ್ಯಾಸ ತಗೋಬೇಕಂತ ನಿರ್ಣಯ ಮಾಡ್ತಾನೆ. ಅದು ಜಗಳ ಆಡಿ ತಗೊತಾನೆ ಮತ್ತು ತಾಯಿ ಜೊತೆ. ಬುದ್ಧಿ ಎಷ್ಟು ಅಂದರೆ ಪೂರ್ವಜನ್ಮದ ಸಾಧನೆ ಬಲ ಹಂಗಿರುತ್ತೆ. ಇತಿ ಬೃಹಸ್ಪತಿಮಪಿ ಕಚಂ ಪ್ರತಿ, ಬೃಹಸ್ಪತಿ ಇದು ಕಚನಿಗೆ ಕೊಟ್ಟಿರೋಂಥ ಉಪದೇಶ. ಮತ್ತು ಶುಕನು ಮಹಾಭಾರತದಲ್ಲಿ ಶಾಂತಿ ಪರ್ವ ಬರುತ್ತೆ. ಶಾಂತಿ ಪರ್ವದಿಂದನೇ ಭಗವದ್ಗೀತೆಯವೆಲ್ಲ ಹೊರಗಡೆ ಬಂದಿರೋದು. ಅದರಲ್ಲಿ ಕರ್ಮಣಾ ಬದ್ಧತೆ ಜಂತು, ಏನು ಕರ್ಮಗಳು ಮಾಡಲೇಬೇಕು ಅಂತ ಇವನು ಪೂರ್ವಪಕ್ಷಿ ಸುಮ್ಮನೆ ಫೋರ್ಸ್ ಮಾಡ್ತಾ ಇದ್ದಾನೆ. ಕರ್ಮಣಾ ಬದ್ಧತೆ ಜಂತು, ಕರ್ಮದಿಂದ ಜಂತು ಬಂದರೆ ಜನನಶೀಲನ ಸ್ಥಿತಿ ಜಂತು, ನಾವೆಲ್ಲ ಜಂತುಗಳೇ, ಬಂಧನದಲ್ಲಿ ಬಿದ್ದುಬಿಡ್ತೀವಿ ಕರ್ಮಗಳಿಂದ. ಇವತ್ತು ಭೂಲೋಕಕ್ಕೆ ಬಂದಿದ್ದಂದರೆ ಪೂರ್ವಜನ್ಮದಲ್ಲಿ ಮಾಡ್ಕೊಂಡಿರೋ ಕರ್ಮನೇ ಕಾರಣ. ಆದೌ ಕರ್ಮ ಪ್ರಸಂಗಾತ್ ಕಲೇತಿ ಕಲೇಶಿತಂ, ಕರ್ಮದಿಂದನೇ ಸ್ಟಾರ್ಟಿಂಗ್ ಪಾಯಿಂಟು. ಆದ್ದರಿಂದ ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ವಿದ್ಯೆಯಾಚ ವಿಮುಚ್ಯತೆ, ಜ್ಞಾನದಿಂದ ಮೋಕ್ಷವನ್ನು ಹೊಂದುತ್ತಾರೆ. ಮತ್ತು ತಸ್ಮಾತ್ ಕರ್ಮ ನ ಕುರುವಂತಿ ಯತಯಃ ಪಾರದರ್ಶಿನಃ, ಅದಕ್ಕೆ ಬುದ್ಧಿವಂತರಾದವರು ಜ್ಞಾನಿಗಳು ಕರ್ಮ ಮಾಡೋದಿಲ್ಲ. ನೀವು ಎಷ್ಟಾದರೂ ಬೈಕೊಳ್ಳಿ, ಸೋಂಬೇರಿಗಳನ್ನಾದರೂ ಅನ್ನಿ, ಅವಮಾನಗಳು ಇವೇನೇ ಮಾಡಿರಿ, ನಾವು ಕರ್ಮ ಮಾರ್ಗದಲ್ಲಂತೂ ಮಹಾನುಭಾವರು ಹೋಗೋದಿಲ್ಲ, ಪಾರದರ್ಶಿಗಳು. ಸಮಾಜದ ಮೇಲೆ ನೀವು ಭಾರ ಆಗಿದ್ದೀರ, ಪರಾನ್ನ ತಿಂದು ಜೀವನ ನಡೆಸ್ತಾ ಇದ್ದೀರಾ, ಭೂಮಿಗೆ ಭಾರ ನೀವು ಅಂತೆಲ್ಲ ಅವ್ರು ಬೈತಾ ಇರ್ತಾರೆ. ಬಟ್ ಈ ಕರ್ಮದ ಬಗ್ಗೆ ತಿಳ್ಕೊಂಡಿರೋನು ಮತ್ತೆ ಕರ್ತೃತ್ವ ಭಾವದಲ್ಲಿ ಕರ್ಮ ಮಾಡುತ್ತಾ ತಂಟೆಗೆ ಹೋಗಲ್ಲ. ಬೇಕಾದರೆ ನಿಷ್ಕಾಮ ಭಾವದಿಂದ ಬೇಕಾದರೆ ಲೋಕ ಸಂಗ್ರಹ ಕರ್ಮಗಳು ಮಾಡ್ತಾನೆ. ಬಟ್ ಕರ್ತೃತ್ವ ಭಾವದಿಂದ ಮಾತ್ರ ಮತ್ತು ಜೀವನದಲ್ಲಿ ಇನ್ನೊಂದು ಸತಿ ಕರ್ಮ ಮಾಡೋಕ್ಕೆ ಹೋಗೋದಿಲ್ಲ. ಏನು ಕ್ರೆಡಿಟ್ ತಗೊಳ್ಳೋದಿಲ್ಲ. ಹೊಗಳೋರು ಹೊಗಳ್ತಾ ಇರ್ತಾರೆ, ಸ್ವಾಮೀಜಿ ಎಲ್ಲ ನೀವು ಮಾಡಿದ್ರಿ, ನೀವು ಬಂದ ಮೇಲೆ ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ಹಿಂಗೂ ಮಾಡಿಲ್ಲಪ್ಪ, ಹಿಂಗೆ ಹೋಗಲಿ ನನ್ನ ಜೀವನ ಅನಾದಿ ಕಾಲದಿಂದ ಹಾಳಾಗ್ತಾಯಿದೆ. ಏನು ಕ್ರೆಡಿಟ್ ತಗೋಬಾರ್ದು. ಕರ್ತೃತ್ವ ಸೂಕ್ಷ್ಮ ರೂಪದಲ್ಲಿ ನಾನು ಏನು ಮಾಡ್ತಾಯಿಲ್ಲ, ಈಶ್ವರಾರ್ಪಣ ಬುದ್ಧಿಯಿಂದ ಈ ಶರೀರದಲ್ಲಿ ಪರಮಾತ್ಮ ತನ್ನ ಕೆಲಸ ಮಾಡಿಸ್ಕೊತಾ ಇದ್ದಾನೆ. ಭಕ್ತರಿಗೆ ಅದೇ ಉಪಾಸನೆಗಿಂತ ಬೆನಿಫಿಟ್ಟು. ಅವ್ರು ಯಾವತ್ತೂ ನಾನು ಅನ್ನೋದು ಮುಂದುಗಡೆ ತೆಗೆಯೋದಿಲ್ಲ. ಎಲ್ಲ ಭಗವಂತನ ಕೃಪೆ, ಭಗವಂತನ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವನೆಗೆ ಹೋಗ್ತಾರೆ. ಅದಕ್ಕೆ ಪಾರದರ್ಶಿನಃ ಯತಯಃ ತಸ್ಮಾತ್ ಕರ್ಮನ ಕುರುವಂತಿ, ಮಾಡೋದಿಲ್ಲ ಅವರು ಕರ್ಮ ಮಾರ್ಗ.
ಇದು ಮಹಾಭಾರತ ಶಾಂತಿ ಪರ್ವದಲ್ಲಿ ಶುಕಾನುಶಾಸನ ಇಹಾಪಿ. ಇನ್ನೂ ಅಷ್ಟೇ ಇಲ್ಲ, ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ, ಎಲ್ಲ ಕರ್ಮಗಳು ಮನಸ್ಸಿನಿಂದ ಕೂಡ ತೆಗೆದುಬಿಡಬೇಕು. ಮಾನಸಿಕ ಕ್ರಿಯೆಗಳನ್ನು ಕೂಡ ಬಿಡಬೇಕಂತಾರೆ. ಮಾನಸಿಕ ಕರ್ಮಗಳು ಏನೀಗ ಶ್ರವಣ ಮನನ ಮಾಡ್ತಾ ಇರೋದು ಮಾನಸಿಕ ಕರ್ಮ ಅಲ್ವಾ? ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇಲ್ಲ. ವಾಚಿಕ ಕರ್ಮ ಪ್ಲಸ್ ಮಾನಸಿಕ, ಇದು ಕೂಡ ಶ್ರವಣದ ಸಂಶಯ ನಿವೃತ್ತಿ ತನಕ ಅಷ್ಟೇ, ಅಂತಃಕರಣ ಶುದ್ಧಿ ತನಕ ಅಷ್ಟೇ. ಒಂದು ದಿವಸ ಬಿಡಬೇಕಿದನ್ನು ಕೂಡ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಅಂತ. ಇದು ಕೂಡ ಕರ್ತೃತ್ವ ಬುದ್ಧಿಯಿಂದ ನಾನು ಓದ್ತಾ ಇದ್ದೀನಿ, ನಾನು ಶ್ರವಣ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಅಲ್ಲೂ ಕೂಡ ಕರ್ತೃತ್ವ ಬುದ್ಧಿ ಬಂದ್ಬಿಡುತ್ತೆ. ಅದು ಕೂಡ ಬಿಟ್ಬಿಡಬೇಕು. ತುಂಬ ಸೂಕ್ಷ್ಮ ಇದೆ ಇದು. ಅದು ಬಿಡೋದು ಹೆಂಗೆ ಅನ್ನೋದು ಕೂತ್ಕೊಂಡು ಯೋಚನೆ ಮಾಡಿ. ಮುಖ್ಯವಾಗಿ ಕರ್ತೃತ್ವ ಬುದ್ಧಿಯನ್ನು ಬಿಡಬೇಕು. ಕ್ರಿಯೆಯನ್ನು ಮಾತಾಡ್ತಾ ಇಲ್ಲಿ ಕರ್ತೃತ್ವ ಬುದ್ಧಿ ಮುಖ್ಯವಾಗಿ ಮಾತಾಡ್ತಾ ಇರೋದು. ಈಗ ಶ್ರವಣ ಮನ ನಿಧಿಧ್ಯಾಸನ ಕೂಡ ಅಜ್ಞಾನವೇ ಮೂಲ. ಜ್ಞಾನಿಗೆ ಶಾಸ್ತ್ರದ ಅವಶ್ಯಕತೆ ಇರುತ್ತಾ? ಅಜ್ಞಾನಿಗೆ ಶಾಸ್ತ್ರದ ಅವಶ್ಯಕತೆ ಇದೆ. ಅಜ್ಞಾನದಲ್ಲಿ ಇರೋದ್ರಿಂದನೇ ನಾವೀಗ ಈ ಶ್ರವಣ ಮನನ ನಿಧಿಧ್ಯಾಸನ ಮಾನಸಿಕ ಕ್ರಿಯೆ ಮಾಡ್ತಾಯಿದ್ದೀವಿ. ಇದರಿಂದ ಆವರಣ ಭಂಗ ಆಗುತ್ತೆ. ಜ್ಞಾನ ಅನ್ನೋ ಉತ್ಪತ್ತಿಯನ್ನು ಮಾಡಲ್ಲ ಇದು. ಜ್ಞಾನ ಆಲ್ರೆಡಿ ಇದೆ. ಇದು ಕೇವಲ ಅಜ್ಞಾನ ಧ್ವಂಸಕ ಈ ಶಾಸ್ತ್ರ. ಈ ಮಾನಸಿಕ ಕ್ರಿಯೆಗಳು ಕೂಡ ಒಂದು ಸರಿಯಾಗಿ ತಿಳ್ಕೊಂಬಿಟ್ಟ ಮೇಲೆ ಬಿಡಬೇಕು. ಅವಿಚಾರ ಸಮಾಧಿ ಸ್ಥಿತಿಗೆ ಹೋಗಬೇಕು. ಸುಮ್ಮನೆ ಮನಸ್ಸು ಬುದ್ಧಿ ಇದೆ ಅಲ್ಲ, GST ಇಲ್ಲ. ಮನಸ್ಸಲ್ಲಿ ಮನೋರಾಜ್ಯ ಮಾಡಿದ್ರೆ నరేంద్ర మోదీ ట్యాక్స్ ಹಾಕ್ತಾನ? ట్యాక్స్ వేస్తాడా? మనం ఏమన్నా ఎక్కువ ఆలోచన చేస్తే 4-5 గంటలు ఎక్కువ ఆలోచన చేస్తే ట్యాక్స్ వేస్తానని ఏమన్నా మోదీ అంటున్నాడా? అందుకే ఊరికే ఆలోచన చేస్తూ ఉంటాడు. గవర్నమెంట్ అక్కడ దాన్ని కూడా ట్యాక్స్ వేసినట్టే కానీ సైలెంట్గా ఊరికే కూర్చునేవాడు, మనోరాజ్యాలు చేసుకోకూడదు. ఆయన ట్యాక్స్ వేయడం లేదు, ఊరికే ఫ్రీగా దొరికింది కదా మనసు అని చెప్పేసి కూర్చొని ఊరికే మనోరాజ్యాలు చేసుకుంటా ఉంటాడు. పెద్ద శత్రువు. ఇల్లు వాకిలి వదిలిపెట్టి వచ్చిన సాధకునికి మనోరాజ్యము పెద్ద శత్రువు అంటారు. దాని నుంచి బయటికి రాలేడు. అందుకే మాకు కంఠస్థాలు అవి ఇవి చేసి మా గురుగారు అసలు మనోరాజ్యానికి అవకాశం లేకుండా చేస్తారు. ఉదయం నుంచి సాయంత్రం వరకు వీళ్ళు దినచర్య ఎట్లా ఏం చేస్తున్నాడు, ఈయన మనసుకు ఖాళీ సమయం దొరుకుతుందా లేదా. శరీరానికి ఫ్రీగా దొరికినా ఏం పర్వాలేదు, మనసుకు మాత్రం ఫ్రీగా దొరకకూడదు. దొరికితే ప్రపంచము మనోరాజ్యం గురించి ఆలోచన చేస్తాం. అందుకే ಅದಕ್ಕೆ ಇಲ್ಲಿ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ, ಮಾನಸಿಕ ಕರ್ಮಗಳು ಸಹಿತ ಸ್ವರೂಪತಃ ಸನ್ಯಾಸ ಮಾತಾಡುತ್ತೆ. ಮತ್ತು ಮೋಕ್ಷಸ್ಯ ಚ ಅಕಾರ್ಯತ್ವಾತ್ ಮುಮುಕ್ಷೋಹೋ ಕರ್ಮ ಅನರ್ಥಕ್ಯಂ. ಇದು ನಾವು ಮುಂದೆ ಕೂಡ 2-3 ಸತಿ ಹೇಳಿದ್ದೀವಿ. ಮೋಕ್ಷ ಅನ್ನೋದು, ನಮ್ಮ ಸ್ವರೂಪ ಅನ್ನೋದು ಕೃತಕ ಅಲ್ಲ, ಯಾವುದೋ ಒಂದು ಕ್ರಿಯೆಯಿಂದ ಉತ್ಪನ್ನ ಆಗೋದಂಥದ್ದಲ್ಲ. ಅಕ್ರಿಯಾ ಸ್ವರೂಪ, ನಿತ್ಯವಾದಂಥ ವಸ್ತು. ಆಕಾಶನ ಹೊಂದೋದಕ್ಕೆ ನಾವು ಏನು ಕ್ರಿಯೆಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆಲ್ರೆಡಿ ಒಂದೇ ಇದ್ದೀವಿ. ಆದ್ದರಿಂದ ಅದು ಯಾವುದೇ ಒಂದು ಕೃತಿಯಿಂದ ಮಾಡೋದ್ರಿಂದ ಬರುವಂಥದ್ದಲ್ಲ. ಕರ್ಮದಲ್ಲಿ ಉತ್ಪಾದ್ಯ, ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ 4 ಪ್ರಕಾರದ ಕೆಲಸಗಳೇ ಆಗೋದು. ಇಲ್ಲದೇ ಇರೋದನ್ನು ಉತ್ಪನ್ನ ಮಾಡುತ್ತೆ. ಮಣ್ಣಿಂದ ಮಡಿಕೆ ಉತ್ಪನ್ನ ಆಗುತ್ತೆ, ಆ ಮಡಿಕೆ ಪಾಟ್. ಆದ್ದರಿಂದ ಅಲ್ಲಿ ಕ್ರಿಯೆ, ಅಲ್ಲಿ ಕರ್ಮ ಅವಶ್ಯಕತೆ ಇದೆ. ಮಣ್ಣಿಂದ ಮಡಿಕೆ ಮಾಡೋ ಕ್ರಿಯೆಯನ್ನು. ಬಟ್ ಆತ್ಮ ನಿತ್ಯ ವಸ್ತು, ಅದು ಆಲ್ರೆಡಿ ಇದೆ. ಅದನ್ನು ಹೆಂಗೆ ನೀನು ಉತ್ಪತ್ತಿ ಮಾಡೋದಕ್ಕಾಗುತ್ತೆ? ನಿತ್ಯತ್ವಾದ ಉತ್ಪಾದ್ಯ ರೂಪದ ಕರ್ಮದಿಂದ ಹೊಂದೋದಕ್ಕಾಗೋದಿಲ್ಲ. ಆಪ್ಯ ದೇಶತಃ ಪರಿಚಯ ಯಾವುದಾದ್ರೂ ಇದ್ದರೆ, ಈ ಕಾಶಿ ನಮ್ಮ ಹತ್ರ ಇಲ್ಲ. ಆ ಕಾಶಿ ನಮಗೆ ಬೇಕು ಅಂದರೆ ಕ್ರಿಯೆಗಳು, ಕರ್ಮಗಳು ಮಾಡಬೇಕು. ನಡ್ಕೊಂಡು ಹೋಗಬೇಕು, ಸೈಕಲಲ್ಲಿ ಹೋಗಬೇಕು, ಇಲ್ಲ 2 ವೀಲರಲ್ಲಿ ಹೋಗಬೇಕು, 4 ವೀಲರ್ ಹೋಗಬೇಕು, ಇಲ್ಲ ಟ್ರೈನಲ್ಲಿ ಹೋಗ್ಬೋದು, ಇಲ್ಲ ಫ್ಲೈಟಲ್ಲಿ. ಯಾವುದೋ ಒಂದು ಸಾಧನೆ, ಕ್ರಿಯೆ, ಕೆಲಸ ಮಾಡಬೇಕು. ಸುಮ್ಮನೆ ಕಾಶಿ 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 ಕಮಾನ್ ಕಾಶಿ ಕಮಾನ್ ಕಾಶಿ ಅಂದರೆ ಬರಲ್ಲ. ಕೆಲಸ ಮಾಡಬೇಕಲ್ಲಿ. ಆಕಾಶನ ಹೊಂದಬೇಕಂದ್ರೆ, ಸ್ಪೇಸನ್ನು ಹೊಂದಬೇಕಂದ್ರೆ ಇಲ್ಲ. ಸರ್ವವ್ಯಾಪಕತ್ವ, ಆತ್ಮ ಸರ್ವವ್ಯಾಪಕತ್ವಾತ್ ನ ಆಪ್ಯಂ. ಮತ್ತು ವಿಕಾರ್ಯ, ಭತ್ತದ ಬೀಜ ಒಳಗಡೆ ಅಕ್ಕಿ ಇದ್ದಂಗೆ. ಮೂಸಲ ಪ್ರಹಾರೇಣ ಆವರಣ ಭಂಗ. ಒಳಗಡೆ ಇದು ಆವರಣ, ಶರೀರ ಒಳಗಡೆ ಆತ್ಮ ಇದೆ,
ಅದಕ್ಕೆ ಈ ಶರೀರನ ಮೂಸಲ ತಗೊಂಡು ಟಕ 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 ಅಂತ ಈ ಶರೀರ ಬಾಡಿನೆಲ್ಲ ನುಜ್ಜು ನುಜ್ಜು ಮಾಡಿ ಇಲ್ಲ ಕತ್ತಿಯಿಂದ ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಆತ್ಮನ ಹೊರಗಡೆ ಫ್ರೆಶ್ ಆಗಿ ತೆಗಿಬೇಕು. ಹಂಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆರಾಮಾಗಿ ಹೋಗ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಕಟ್ ಮಾಡಿಸ್ಕೊಂಡು ಆತ್ಮನ ಅನಾತ್ಮ ಜೊತೆ ಸಪ್ರೇಟ್ ಆಪ್ರೇಷನ್ ಮಾಡಿಸ್ಕೊಂಡು ಸಪ್ರೇಟ್ ಮಾಡಿಸ್ಕೋಬೋದಾಗಿತ್ತು. ಅದು ಸಾಧ್ಯ ಇಲ್ಲ ವಿಕಾರ. ಯಾಕಂದರೆ ಆತ್ಮ ಸೂಕ್ಷ್ಮ ಮತ್ತು ಅಸಂಗಹ. ಆ ಆತ್ಮವನ್ನು ಮುಚ್ಚುವಂಥದ್ದು, ಟಚ್ ಮಾಡೋವಂಥದ್ದು ಪಾಂಚಭೌತಿಕವಾದ ವಸ್ತು ಇಲ್ಲವೇ ಇಲ್ಲ. ಆದ್ದರಿಂದ ಅದು ವಿಕಾರಿ ರೂಪದ ಕರ್ಮದಲ್ಲೂ ಅದನ್ನು ಹೊಂದೋದಕ್ಕಾಗೋದಿಲ್ಲ. ಸಂಸ್ಕಾರ್ಯ ಶುದ್ಧಿ ಮಾಡೋದು ಜಲಪ್ರೋಕ್ಷಣದಿಂದ ಅಪವಿತ್ರ ಪವಿತ್ರ ಎಂಬ ಸರ್ವಾವಸ್ಥಾಂಗ ಕಪಿವಯ ಸ್ಮರೆತ್ ಪುಂಡರೀಕಾಕ್ಷಂ ಸಾ ಬಾಹ್ಯಾಭ್ಯಾಂತರ ಶುಚಿಹಿ ಅಂತ. ಆದ ನಿತ್ಯ ನಿರ್ಮಲವಾದಂಥದ್ದು, ನಿರಂಜನ ಆಗಿರುವಂಥ ಆತ್ಮ ಯಾವತ್ತೂ ಮಲಿನ ಆಗೋದೇ ಇಲ್ಲ ಪರಮಾತ್ಮ. ಆದ್ದರಿಂದ ಈ ರೂಪದ ಕರ್ಮದಲ್ಲೂ ಕೂಡ ಆತ್ಮನ ಹೊಂದೋದಕ್ಕಾಗೋದಿಲ್ಲ. ಅದಕ್ಕೆ ಅದು ಕರ್ಮ ಮಾಡಲೇಬೇಕು, ಕರ್ಮದಿಂದ ಮೋಕ್ಷ ಅಂತಾರೆ. ಕರ್ಮದಿಂದ ಮೋಕ್ಷ ಬರೋದಕ್ಕೆ ಚಾನ್ಸೇ ಇಲ್ಲ. ಅದು ಕೃತಕ ಅಲ್ವೇ ಅಲ್ಲ. ನೀನಿನ್ನು ಎಲ್ಲ ಮಾಡೋದನ್ನು ನಿಲ್ಲಿಸಬೇಕು. ಎಲ್ಲ ಮಾಡೋದನ್ನು ನಿಲ್ಲಿಸಿಬಿಟ್ರೆ, ನಿವೃತ್ತಿಪರಕವಾದ ಕರ್ಮಗಳು ನಿಲ್ಲಿಸಿಬಿಟ್ಟು ಸೈಲೆಂಟಾಗಿದ್ದರೆ ಅದು ವ್ಯಕ್ತ ಆಗುತ್ತೆ. ಮಾಡೋದರಿಂದ ಸಿಗೋದಲ್ವೇ ಅಲ್ಲ ಅದು. ಪ್ರತಿಯೊಬ್ಬನೂ ಸಾಧಕ ಏನೋ ಒಂದು ಮಾಡಬೇಕು ಅಂತ ಸ್ವಲ್ಪ ಕೂತ್ಕೊಂಡು ವಿಚಾರ ಮಾಡೋ. ಏನು ಮಾಡಬೇಕಾಗಿಲ್ಲ, ಮಾಡೋದನ್ನು ನಿಲ್ಲಿಸಬೇಕು. ಎಲ್ಲಿ ಅವನಿಗೆ ಪೇಷನ್ಸೇ ಇಲ್ಲ. ಎಲ್ಲದನ್ನೂ ನಿಲ್ಲಿಸ್ಬಿಡಬೇಕು. ಮಾಡೋದ್ರನ್ನೆಲ್ಲದನ್ನು ನಿಲ್ಲಿಸ್ಬಿಟ್ಟು ಸೈಲೆಂಟಾಗಿ ಕೂಡಬೇಕು. ಆವಾಗ ಅದು ಸಿಗುತ್ತೆ. ಇಲ್ಲ, ಏನೋ ಮಾಡಬೇಕು, ಗೊತ್ತಿಲ್ಲ ಏನು ಮಾಡಬೇಕಂತ, ಹಂಗೆ ಅಲ್ಲೋಗಬೇಕು, ಅದು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಇದು ಮಾಡಬೇಕು. ಅಜ್ಞಾನ, ಸ್ವಲ್ಪ ವಿಚಾರ ಮಾಡೋದಿಲ್ಲ. ಅದು ಕೃತಕ ಅಲ್ಲ ಕಣೋ. ಕ್ರಿಯೆಯಿಂದ ಕ್ರಿಯಾ ಸಾಧ್ಯವಲ್ಲ. ಅದು ಮಾಡ್ತಾರೆ, ಕ್ರಿಯೆಗಳನ್ನೆಲ್ಲ ಬಿಟ್ಟುಬಿಟ್ರೆ ಆ ತಾನು ವ್ಯಕ್ತ ಆಗ್ತಾರೆ. ಸುಮ್ಮನಿರು, ಸೈಲೆಂಟಾಗಿರು, ಏನೂ ಮಾಡಬೇಡ, ನೀನು ಆಲ್ರೆಡಿ ಅದೇ ಆಗಿದೆಯಾ. ಇವೆಲ್ಲ ತಾನು ಸೈಲೆಂಟಾಗೆಲ್ಲ ಹೋಗ್ಬಿಡ್ತವೆ. ಆ ಪ್ರಕಾಶ ತಾನು ಹೊರಗಡೆ ಬರುತ್ತಂದರೆ ಅವನ ಅಜ್ಞಾನಿ ಎಲ್ಲಿ ಕೇಳ್ತಾನೆ. ಅದು ಸೂಫಿ ಸಂತನ ಹತ್ರ 20 ಕತ್ತೆ 20 ಕುದುರೆ ಒಂಟೆ ಸ್ಟೋರಿ ಎಷ್ಟು ಸತಿ ಹೇಳಿದ್ದೀನಿ ದೃಷ್ಟಾಂತ. ಆಲ್ರೆಡಿ ಅವನು ಆನಂದವಾಗೇ ಇದ್ದ. ಮನಸ್ಸು ಅವನಿಗೆ ಇಲ್ಲ, ಹಸುಗಳು ಹೊರಗಡೆ ಶಬ್ದ ಮಾಡ್ತಾರೆ, ನಾನು ನಿದ್ದೆ ಬರ್ತಾ ಇಲ್ಲ ಅಂತ. ಅದಕ್ಕಿಂತ ಸ್ವಲ್ಪ ಹೆಚ್ಚು ಡಿಸ್ಟರ್ಬೆನ್ಸ್ ಬಂದಾಗ ಮತ್ತೆ ಅದೇ ಹಸುಗಳು ಹೊರಗಡೆ ಇರುತ್ತೆ, ಮತ್ತು ಅವನಿಗೆ ನಿದ್ದೆ ಬರುತ್ತೆ. ಈ ಸ್ಟೋರಿ ಹೇಳಿದ್ದೀನಲ್ಲ, ಒಬ್ಬ ಸೂಫೀಸ್ ಅಂತ ಇರ್ತಾನೆ. ఇది చెప్పి ನಾನು చాలా సార్లు వాడికి ఒక మందబుద్ధి శిష్యుడు ఉంటాడు సూఫీస్ అంతుడికి. వాడికి సమస్య అంటే నాకు నిద్ర వస్తా లేదని గురుగారి దగ్గర పోతాడు. ఎందుకురా అంటే, గురుగారు నా ఇంటి బయట 20 గాడిదలు 20 గుర్రాలు 20 ఒంటెలు. ಈ ಸ್ಟೋರಿ ಗುರ್ತು ಬಂತಾನೆ. ಅವನು ಮುಂಚೆನೇ ಆನಂದವಾಗಿದ್ನಲ್ಲ, ಆದರೆ ಅವನ ಮನಸ್ಸು ನೀನು ಆನಂದವಾಗಿಲ್ಲ ಅಂತ ನಿರ್ಣಯ ಕೊಡ್ತಾರೆ. ಮತ್ತು ಆ ಟ್ರಿಕ್ಕು ಒಳಗಡೆ ಕಟ್ಟಾಕ್ಬಿಟ್ಟು ಮತ್ತೆ ಹೊರಗಡೆ ಕಟ್ಟಾಕಿದ್ದಕ್ಕೆ ಮತ್ತು ಅವನ ಮನಸ್ಸು ಏನಂತ, ನನಗೆ ಮನಃಶಾಂತಿಗೆ ನಿದ್ದೆ ಬರ್ತಂತ. ಸಮಸ್ಯೆ ಇಲ್ಲದಿದ್ದರೂ ಇದೆ ಅಂತ ಮನಸ್ಸು ತೋರಿಸುತ್ತಾ ಇಲ್ಲ. ಅದೇ ಥರ ನೀನು ಪರಮಾನಂದ ಸ್ವರೂಪನಾಗಿದ್ದರೂ ಕೂಡ ನೀನು ಪರಮಾನಂದ ಸ್ವರೂಪ ಅಲ್ಲ ಅಂತ ಮನಸ್ಸು ನಿರ್ಣಯ ಕೊಡ್ತಾಯಿದೆ. ನೀನು ಇನ್ನೂ ಅಜ್ಞಾನಿ, ನೀನು ಪರಮಾನಂದ ಸ್ವರೂಪ ಅಲ್ಲ ಅಂತ. ನಾವೆಲ್ಲ ಅದ್ರ ಗುಲಾಮರಾಗಿ ಅದು ಕೊಡೋ ನಿರ್ಣಯನೇ ನಮ್ಮದು. ಇಲ್ಲ, ನಾನು ಅಜ್ಞಾನಿ, ನಾನು ಮೂರ್ಖ, ನಾನು ಅಜ್ಞಾನಿ. ಯಾವಾಗಲೂ ನಮ್ಮ ಲೆವೆಲನ್ನು ನಾವೇ ಕಡಿಮೆ ಹಾಕ್ಕೊಳ್ಳೋದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ. ಪ್ರತಿ ಜಾಗದಲ್ಲಿ ನಮ್ಮ ಲೆವೆಲನ್ನು ನಾವೇ ಕೆಳಗಡೆ ಹಾಕ್ಕೊಂಡ್ಬಿಡ್ತಾ ಇರ್ತೀವಿ. ಶಾಸ್ತ್ರ ಎಲಿವೇಟ್ ಮಾಡುತ್ತೆ. ಅಮೃತಸ್ಯ ಪುತ್ರಾಹ ಸಚ್ಚಿದಾನಂದ ಸ್ವರೂಪ ತ್ವಂ ತತ್ತಸಿ, ನೀನೇ ಆ ಪರಮಾತ್ಮನಾಗಿದೆ ಅಂತ ಎಲಿವೇಟ್ ಮಾಡಿ ಉತ್ಸಾಹನ ತರಿಸಿ ನಿನ್ನ ಸ್ವರೂಪ ಅಂತ ತಿಳಿಸ್ತಾ ಇದೆ. ನಾವು ಮಾತ್ರ ಲೋ ಲೆವೆಲ್ಗೆ ಹೋಗ್ತಾ ಇರ್ತೀವಿ ಮತ್ತೆ. ಅದಕ್ಕೆ ಯಾವುದೇ ಕರ್ಮ ಕೃತಕವಾದದ್ದಲ್ಲ. ಯದ್ಯದ್ ಕೃತಕಂ ತತ್ತದ್ ಅನಿತ್ಯಂ. ಯಾವುದ್ಯಾವುದು ಕೃತಕವಾಗಿದ್ದು, ಯಾವುದಾದ್ರೂ ಕ್ರಿಯೆಯಿಂದ ಉತ್ಪನ್ನ ಆಗಿರುತ್ತೋ, ಯಾವುದೋ ಒಂದು ಪ್ರಾಸೆಸ್ಸಿಂದ ಉತ್ಪನ್ನ ಆಗಿರುತ್ತೋ, ಮ್ಯಾನುಫ್ಯಾಕ್ಚರ್ ಆಗಿರುತ್ತೋ, 100% ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಯಾವುದೇ ಒಂದು ಪದಾರ್ಥ ಹೇಳಿ, ಅದು ಹುಟ್ಟಿದೆ ಅಂದರೆ ಅದು ಸಾಯುತ್ತೆ ಯಾವತ್ತೋ ಒಂದು ದಿವಸ, ಎಕ್ಸಿಸ್ಟೆನ್ಸ್ ಬಂದಿದೆ ಅಂದರೆ. ಆದ್ದರಿಂದ ನಮ್ಮ ಆತ್ಮ ಕರ್ಮ ರೂಪದಿಂದ ಯಾವತ್ತೂ ಸಿಗೋದಿಲ್ಲ. ತುಂಬ ದೂರ, ಅತಿ ದೂರ ತ್ಯಜ ದೂರೇನ ಹಿ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಅದಕ್ಕೆ ಅವನು ಅರ್ಜುನ ಕೇಳೋದು ಬರುತ್ತೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಈ ಜ್ಞಾನ ಮಾರ್ಗದ ಕಂಪೇರ್ ಮಾಡಿದ್ರೆ ತುಂಬ ದೂರದಿಂದನೇ ಕರ್ಮ ಇಸ್ ವೆರಿ ಚೀಪ್, ವೆರಿ ವರ್ಸ್ಟ್ ಕರ್ಮ.
ದೂರೇನೇ ಹಿ ಅವರಂ ನಿಕೃಷ್ಟ ಅಂತ ಕೃಷ್ಣ ಪರಮಾತ್ಮ ಅಂತಾನೆ. ಇವನನ್ನು ಮಾತ್ರ ನೀನು ಜ್ಞಾನ ಮಾರ್ಗಕ್ಕೆ ಅಧಿಕಾರಿ, ನೀನು ಯುದ್ಧನೇ ಮಾಡು ಅಂತ. ಮತ್ತು ಅರ್ಜುನಿಗೆ ಕೋಪ ಬರಲ್ವ? ಏನು ನೀನು ನನ್ನ ಫ್ರೆಂಡು ನನ್ನ ಗುರು ಅಂದ್ಕೊಂಡ್ರೆ ಅದು ತುಂಬ ವರ್ಸ್ಟ್ ಅಂತ ಹೇಳ್ತಾ ಇದೆಯಾ, ನನ್ನನ್ನು ಅದನ್ನೇ ಮಾಡು ಅಂತ ಇದೆಯಾ? ಅದಕ್ಕೆ ಇವನು ಈ 3ನೇ ಅಧ್ಯಾಯದಲ್ಲಿ ಆ ಪ್ರಶ್ನೆ ಕೇಳೋದು. ಅದಕ್ಕೆ ಕರ್ಮದಿಂದ ಯಾವತ್ತೂ ನಮಗೆ ಮೋಕ್ಷ ಸಿಗೋದಿಲ್ಲ. ಅಂತಃಕರಣ ಶುದ್ಧಿ ತನಕನೇ. ದುರಾಗ್ರಹ ಇದೆ, ಕರ್ಮದಲ್ಲಿ ದುರಾಗ್ರಹ ಇದೆ. ಯಾರಿಗಾದ್ರೂ ಗೃಹಸ್ಥ ಆಶ್ರಮದಲ್ಲಿರೋರು ಕೋಪ ಬರುತ್ತೆ. ಕರ್ಮ ತ್ಯಾಗದ ಬಗ್ಗೆ ಮಾತಾಡೋಕ್ಕೆ ಹೋದರೆ ನಮ್ಮನ್ನೇ ತ್ಯಾಗ ಮಾಡಿಬಿಡ್ತಾರೆ, ಗುರುಗಳನ್ನೇ ತ್ಯಾಗ ಮಾಡಿಬಿಡ್ತಾರೆ, ನೀನೇ ಬೇಡ ಹೋಗು ಅಂದ್ಬಿಟ್ಟು. ಅದಕ್ಕೆ ಅವ್ರು ನೀನು ಕರೆಕ್ಟಾಗಿದೆಯಪ್ಪ, ನೀನು ಜನಕ ಮಹಾರಾಜನ ಥರ ನೀನು ಗೃಹಸ್ಥಾಶ್ರಮದಲ್ಲಿದ್ದು ಜನಕ ಮಹಾರಾಜನಾಗು. ಅವನು ಎಂಕರೇಜ್ ಮಾಡಬೇಕು. ಯಾಕಂದರೆ ಇದರಲ್ಲೇ 3ನೇ ಅಧ್ಯಾಯದಲ್ಲಿ ಬರುತ್ತೆ, ನಾ ಬುದ್ಧಿ ಭೇದಂ ಜನಯೇದ ಅಜ್ಞಾನ ಕರ್ಮ ಸಂಗೀನ. ಕರ್ಮ ಮಾರ್ಗದಲ್ಲಿ ತುಂಬ ಆಸಕ್ತಿ ಇರೋವಂಥವ್ರನ್ನ ನೀನು ಕೆಡಿಸ್ಬೇಡ, ಕರ್ಮ ಬಿಡು ಅಂತ, ಮಾಡೋದಕ್ಕೆ ಬಿಡು. ಜೋಶ ಏತ್ ಸರ್ವಕರ್ಮ, ನೀನು ಉತ್ಸಾಹ ಕೊಡು, ನೀನು ಚೆನ್ನಾಗಿ ಕರ್ಮ ಮಾಡಪ್ಪ ಎಂಕರೇಜ್ ಮಾಡಬೇಕು ಅವ್ರನ್ನ. ಯಾಕಂದರೆ ಆ ಪಾರ್ಟ್ ಸ್ವಲ್ಪ ಮುಂದೆ ಹೋಗಿ ನಿಷ್ಕಾಮ ಕರ್ಮಯೋಗ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಮುಂಚೆನೇ ನೀನು ಬಿಡ್ಸೋಕ್ಕೆ ಹೋದ್ರೆಗನ ತೆಲುಗುನಲ್ಲಿ ಅಂತಾರಲ್ಲ, ಕೂಸೆಗಾಡ್ದು ಮೇಸೆಗಾಡ್ದು ಚಡಿಪೆ ಅಂತ. ಅವನೇನೋ ಪಾಪ ಯಾವನೋ ಅವ್ನ ಫ್ರೀಕ್ವೆನ್ಸಿ ಲೆವೆಲ್ಗೆ ಯಾವುದೋ ಒಂದು ಕೆಲಸ ನಿಷ್ಕಾಮ ಕರ್ಮಯೋಗ ಏನೋ ಮಾಡ್ಕೊತಾ ಇದ್ದಾನೆ. ನೀನು ಮಿಡಿ ವೇದಾಂತ ಜ್ಞಾನ ಹೋಗ್ಬಿಟ್ಟು ಇದೆಲ್ಲ ಕರ್ಮದಿಂದ ಏನು ಬರಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಬಿಡಿಸ್ಬಿಟ್ರೆ ದೋಬಿಕ ಕುತ್ತ ನಾ ಗರ್ಕ ನಾ ಘಾಟ್ಕ ಅಂತ. ಆ ಕಡೆ ಏನೂ ಕೆಲಸ ಬರೋದಿಲ್ಲ, ಈ ಕಡೆನೂ ಮೋಕ್ಷನೂ ಸಿಗೋದಿಲ್ಲ. ಉಭಯತಃ ಭ್ರಷ್ಟನಾಗ್ಬಿಡ್ತಾನೆ. ಅದಕ್ಕೆ ಮಾಡಲೇಬೇಕು. ಇದಕ್ಕೆ ಜ್ಞಾನಕ್ಕೆ ಅಧಿಕಾರ ಬಂದಿರೋವನಿಗೆ ಈ ಕರ್ಮ ತ್ಯಾಗದ ಬಗ್ಗೆ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತೆ. ಹೌದು, ನಿಜಾನೇ. ಕರ್ಮವು ಬಂಧನಕ್ಕೆ ಕಾರಣ ಆಗುತ್ತೆ ಹೊರತು ಮೋಕ್ಷಕ್ಕೆ ಯಾವತ್ತೂ ಕಾರಣ ಆಗೋದಿಲ್ಲ. ಅದೇ ಕರ್ಮನ ನಿಷ್ಕಾಮ ಭಾವನೆಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ, ಕೇವಲ ಅಂತಃಕರಣ ಶುದ್ಧಿ ಅಪೇಕ್ಷೆ ಇಟ್ಕೊಂಡು ಮಾಡಿದ್ರೆ ಅದು ನಿನ್ನ ಅಂತಃಕರಣ ಶುದ್ಧಿಗೆ ಕಾರಣವಾಗಿ ನಿನಗೆ ಜ್ಞಾನ ಬರೋದಕ್ಕೆ ಕ್ರಮದಿಂದ ನಿನಗೆ ಅದು ಉಪಯೋಗ ಆಗುತ್ತೆ. ಅಷ್ಟೇ ಹೊರತು ಡೈರೆಕ್ಟ್ ಜ್ಞಾನದಿಂದ ಕರ್ಮದಿಂದ ಮೋಕ್ಷ ಇಲ್ಲ ಅಂತ. ಅದನ್ನು ನೆಕ್ಸ್ಟ್ ಓದ್ತಾ ಇದ್ದಾರೆ. ಪೂರ್ವಪಕ್ಷಿ ಒಂದು ಸಣ್ಣ ಮಾತಂತ, ನಿತ್ಯಾನಿ ಪ್ರತ್ಯವಾಯ ಪರಿಹಾರಾರ್ಥಂ ಅನುಷ್ಠೇಯಾನಿತಿ ಚೇತ್ ಅಂತ. ನಿತ್ಯ ಕರ್ಮಗಳಿದಾವಲ್ಲ, ಸರಿಯಪ್ಪ, ಶ್ರೌತ ಕರ್ಮಗಳೇನು ಬಿಟ್ಬಿಡೋಣ, ನಿತ್ಯ ಕರ್ಮಗಳೇನು ಸಂಧ್ಯಾ ವಂದನೆ, ಆರಾಧನೆ, ಪೂಜೆ ಇವೆಲ್ಲ ಇರ್ತಾವಲ್ಲ, ಅವು ಬಿಟ್ಬಿಟ್ರೆ ಪ್ರತ್ಯವಾಯ ದೋಷ ಬರುತ್ತಲ್ಲ ಅಂತ. ಅದಕ್ಕೆ ಉತ್ತರ ಕೊಡ್ತಾನಿದ್ದ, ನ ಅಸನ್ಯಾಸಿ ವಿಷಯತ್ವ ಪ್ರತ್ಯವಾಯ ಪ್ರಾಪ್ತೆ ನಹಿ ಅಗ್ನಿಕಾರ್ಯಾದಿ ಅಕರಣಾತ್ ಸನ್ಯಾಸಿನಃ ಪ್ರತ್ಯವಾಯಃ ಕಲ್ಪಯಿತುಂ ಶಕ್ಯೋ ಯಥಾ ಬ್ರಹ್ಮಚಾರಿಣಾಂ ಅಸನ್ಯಾಸಿನಾಂ ಅಪಿ ಕರ್ಮಿಣಾಂ ನ ತಾವದ್ ನಿತ್ಯಾನಾಂ ಕರ್ಮಣಾಂ ಅಭಾವಾದೇವ ಭಾವರೂಪಸ್ಯ ಪ್ರತ್ಯವಾಯಸ್ಯ ಉತ್ಪತ್ತಿಃ ಕಲ್ಪಯಿತುಂ ಶಕ್ಯ ಕಥಂ ಅಸತಃ ಸಜ್ಜಾಯೇತ ಇತಿ ಅಸತಃ ಸಜ್ಜನ್ಮ ಸಂಭವ ಶ್ರುತೇಃ. ಇದು ಓದಪ್ಪ. ನಿತ್ಯಾನಿ ಪ್ರತ್ಯವಾಯ ಪರಿಹಾರಾರ್ಥಂ ಅನುಷ್ಠೇಯಾನಿ ಇತಿ ಚೇತ್ ನ ಅಸನ್ಯಾಸಿ ವಿಷಯತ್ವಾತ್ ಪ್ರತ್ಯವಾಯ ಪ್ರಾಪ್ತೇಃ ನ ಹಿ ಅಗ್ನಿಕಾರ್ಯಾದಿ ಅಕರಣಾತ್ ಸನ್ಯಾಸಿನಃ ಪ್ರತ್ಯವಾಯಃ ಕಲ್ಪಯಿತುಂ ಶಕ್ಯೋ ಯಥಾ
ब्रह्मचारिणाम् असन्न्यासिनाम् अपि कर्मिणां न तावत् नित्यानां कर्मणाम् अभावात् अभावात् एव भावरूपस्य प्रत्यवायस्य उत्पत्तिः कल्पयितुं शक्या। कथम् असतः सज्जायेत इति असतः सज्जन्मा संभव श्रुतेः। ಅವನು ನಿತ್ಯ ಕರ್ಮಗಳನ್ನು ಬಿಡಬಾರ್ದು, ಬಿಟ್ಟರೆ ಪ್ರತ್ಯವಾಯ ದೋಷ ಬರುತ್ತಲ್ಲ ಅಂತಾನೆ. ಅದಕ್ಕಂತಾನೆ ಅಸನ್ಯಾಸಿ ವಿಷಯತ್ವ, ಅದು ಸನ್ಯಾಸ ಅಲ್ಲದೇ ಇರೋವಂಥವ್ನು ಹೇಳಿರೋದು ಪ್ರತ್ಯವಾಯ ದೋಷ. ಬ್ರಹ್ಮಚಾರಿಗೆ ಸಂಧ್ಯಾ ವಂದನ, ತ್ರಿವಿಧ ಸಂಧ್ಯಾ ವಿಧಾನ ಇರುತ್ತೆ. ಅವನು ಆ ಸಂಧ್ಯಾ ವಿಧಿಯನ್ನು ಮಾಡಲಿಲ್ಲ ಅಂದರೆ ಪ್ರತ್ಯವಾಯ ದೋಷ ಅಂದರೆ ಅದರಿಂದ ಪಾಪ ಉತ್ಪತ್ತಿ ಆಗೋದಿಲ್ಲ. ಬಂದಿರುವಂಥ ಅವಕಾಶನ ವೇಸ್ಟ್ ಮಾಡ್ಕೊಳ್ಳೋದು, ಆದ್ದರಿಂದ ಒಂದು ದುರ್ಲಭವಾದಂಥ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಒಂದು ದೋಷ ಬರುತ್ತೆ. ಆ ದೋಷದಿಂದ ಮತ್ತೆ ಪರಮಾತ್ಮ ಇನ್ನೊಂದ್ಸತಿ ಮನುಷ್ಯ ಜನ್ಮ ಕೊಡಲ್ಲ ಅವನಿಗೆ. ನಿನಗೆ ಕೊಟ್ಟಿರೋ ಅವಕಾಶನ ನೀನು ಸರಿಯಾಗಿ ಮಾಡಿಕೊಳ್ಳಿಲ್ಲ, ಮತ್ತು ನಿನಗೆ ಅಂಥ ಒಂದು ಒಳ್ಳೆಯ ಯೋನಿಯಲ್ಲಿ ಜನ್ಮ ಕೊಡೋದಿಲ್ಲ, ಪಶು ಪಕ್ಷಿ ಯೋನಿಗೆ ಆಗ್ಬಿಡ್ತಾನೆ. ಹಂಗೆ ಅವರು ವೇಸ್ಟ್ ಮಾಡ್ಕೊತಾರೆ ಹೊರತು ಅದು ಸನ್ಯಾಸಿ ವಿಷಯ ಅಲ್ಲ. ಪ್ರತ್ಯವಾಯ ಪ್ರಾಪ್ತೇ ನಹಿ ಅಗ್ನಿಕಾರ್ಯಾದಿ ಅಕರಣಾತ್ ಸನ್ಯಾಸಿನಃ ಪ್ರತ್ಯವಾಹ ಕಲ್ಪಯಿತುಂ ಶಕ್ಯಃ ಯಥಾ ಬ್ರಹ್ಮಚಾರಿಣಾಂ ಅಸನ್ಯಾಸಿನಾಂ ಅಪಿ ಕರ್ಮಿಣಾಂ. ಇವಾಗ ಸನ್ಯಾಸಿಗಳಿಗೆ ಅದು ವಿಧಾನವೇ ಇಲ್ಲ. ಸಂಧ್ಯಾ ವಂದನೆ ಎಲ್ಲ ಕರ್ಮತ್ಯಾಗ ಮಾಡಿರಬೇಕು. ಅದಕ್ಕೆ ಅವ್ರಿಗೆ ಅದನ್ನು ಮಾಡದೇ ಇದ್ದರೆ ದೋಷ ಆಗೋದಿಲ್ಲ. ಮತ್ತು ಶಾಸ್ತ್ರನೇ ಇದಕ್ಕೆ ಪ್ರಮಾಣ ಇದೆ. ತಾವದ್ ನಿತ್ಯಾನಾಂ ಕರ್ಮಣಾಂ ಅಭಾವಾತ್ ಏವಂ ಭಾವರೂಪಸ್ಯ ಪ್ರತ್ಯವಾಯಸ್ಯ ಉತ್ಪತ್ತಿ ಕಲ್ಪಯಿತುಂ ಶಕ್ಯ. ಇವಾಗ ಏನಾದರೂ ಒಂದು ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಇರುತ್ತೆ. ಏನಾದರೂ ಒಂದು ಕ್ರಿಯೆ, ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಗುಡ್ಡೋ ಬ್ಯಾಡೋ ರಿಸಲ್ಟ್ ಇರುತ್ತೆ. ಏನು ಕೆಲಸನೇ ಮಾಡಿಲ್ಲ ಅಂದರೆ ಅದಕ್ಕೆ ರಿಸಲ್ಟ್ ಬರುತ್ತಾ? ನೀನು ಸಂಧ್ಯಾ ವಂದನೆ ಮಾಡಲಿಲ್ಲ ಅಂದರೆ ಅದರ ಅಭಾವ ತಾನೇ. ಅಭಾವದಿಂದ ಭಾವ ಉತ್ಪನ್ನ ಆಗೋದಿಲ್ಲ. ಅದಕ್ಕೆ ಚಾಂದೋಗ್ಯ ಉಪನಿಷತ್ತು ಪ್ರಮಾಣ ಇದೆ. ಕಥಂ ಅಸತಃ ಸಜ್ಜಾಯೇತ. ಅಸತ್ತಿಂದ ಸತ್ತು ಜಾಯದಿಲ್ಲ. ಆಬ್ಸೆನ್ಸ್, ಝೀರೋಯಿಂದ ಯಾವುದೂ ಒಂದು ಹೊಸ ವಸ್ತು ఉత్పన్న ఆగోదిల్ల. ఏమన్నా చేస్తే అది చెడు రిజల్టో మంచి రిజల్ట్ ఇస్తుంది. ఏమీ చేయకుండానే ఏమన్నా పనిష్మెంట్ వస్తుందా? ಏನಾದರೂ ಮಾಡಿದ್ರೆ ತಾನೇ ಅದಕ್ಕೆ ಪುಣ್ಯ ಪಾಪ ಸಿಗೋದು. ಏನೂ ಮಾಡಲಿಲ್ಲ ಅಂದರೆ ಅದಕ್ಕೆ ಪುಣ್ಯ ಪಾಪ ಕೆಲಸ ಸಿಗುತ್ತಾ? ಪಾಪ ಸಿಗುತ್ತಾ? ಏನು ಮಾಡದೇ ಇದ್ದಿದ್ದಕ್ಕೆ ಯಾವತ್ತೂ ಪಾಪ ಇಲ್ಲ. ಅದಕ್ಕೆ ತಮೋ ಗುಣದಲ್ಲಿರೋವನು ಕೂಡ ಪಾಪದ ಉತ್ಪತ್ತಿ ಮಾಡೋದಿಲ್ಲ. ಜೀವನವನ್ನು ಟೈಮ್ ವೇಸ್ಟ್ ಮಾಡಿಕೊಂಡು ಮಾಡತೊಟ್ಟು ರಜೋ ಸತ್ವ ಗುಣದಲ್ಲೇ ಪಾಪ ಕರ್ಮಗಳು ನಡೆಯೋದು. ತಮೋ ಗುಣದಲ್ಲೂ ಕೂಡ ಪಾಪ ಕರ್ಮಗಳು ಮಾಡಲ್ಲ ಅವನು. ಯಾಕಂದರೆ ಅವನು ಸೈಲೆಂಟಾಗಿರ್ತಾನೆ, ಸೋಂಬೇರಿ ಅವನು. ಸೋಂಬೇರಿತನದಲ್ಲೂ ಪಾಪ ಉತ್ಪನ್ನ ಆಗೋದಿಲ್ಲ. ಪ್ರತ್ಯವಾಯ ದೋಷ ಅಂದರೆ ಬ್ರಹ್ಮಚಾರಿಗೆ ಏನು ಮಾಡಲಿಲ್ಲ ಅಂದರೆ ಆ ಜೀವನವನ್ನು ವೇಸ್ಟ್ ಮಾಡ್ಕೊತಾನೆ. విద్యుత్ ఏం కర్మలు? ఆయన చేయవలసిన కర్మ చేయకుండా ప్రత్యవాయం. దాన్నే ప్రత్యవాయం అంటేనే వాడికి విధానం వచ్చిన సంధ్యావందనం వానికి విధానం బ్రహ్మచారికి. దాన్ని చేయకుండా ఉంటే జీవితం వేస్ట్ అయిపోతుంది కదా. చేయకుండా ఉంటే నరకానికి పోవాలా? పనిష్మెంట్ ఉంటుందా? నరకం పనిష్మెంట్ ఉండదు. నరకానికి స్వర్గానికి ఎవరు పోతారు? చేసిన వాళ్ళు కదా. కర్మలు చేసిన వాళ్ళు పోతారు, చేయకుండా ఉన్నోళ్ళు పోతారా? చేసిన వాళ్ళే కదా పోయేది. మరి వీడు సంధ్యావందనం చేస్తున్నాడా, చేయకుండా ఉన్నాడా? చేయకుండా ఉన్నాడు. కర్మలు చేస్తే ఏమైనా రిజల్ట్ వస్తుంది. నరకానికి స్వర్గానికి పోతాడు. వీడు అసలు చేస్తానే లేడు. వాడికి పాపం ఎట్లా ఉత్పన్నమవుతుంది? ఇప్పుడు వీడు అంటున్నాడు సన్యాసులు మీరంతా నరకానికి పోతారంటున్నాడు. నిత్యకర్మలు వదిలేశారు కదా మీరు అని. అందుకే భాష్యకారు భగవాన్ ఓరే మూర్ఖుడా, చేస్తే ఏమన్నా నరకానికో స్వర్గానికి పోతారు. చేయకున్న అభావం, చేయకుండా ఉన్నదానికి ఏమి మళ్ళీ రిజల్ట్ రాదు. అట్లేమన్నా రిజల్ట్ వస్తే కనుక ఇష్టం వచ్చినట్లు అందరికీ ఏదంటే అది వచ్చేస్తూ ఉంటుంది.
అసలు కర్మే చేయకున్న వాడికి పైనుంచి డబ్బులు వర్షం కురిపించేస్తా వచ్చేయాలి, మళ్ళీ కూర్చున్న కాడికి మళ్ళీ డబ్బులు వచ్చేయాలి. అట్లా వస్తాయా? పుణ్యం చేసుకున్నానికి కదా మళ్ళీ డబ్బులు వచ్చేది. అట్లా ప్రత్యవాయ దోషంలో నరకానికి పాపము దుఃఖం ఏమి రాదు. సన్యాసులు సర్వకర్మ సన్యాసి చేసి నిత్య కర్మలు చేయరు. మీరు చేస్తా లేరు, మీరు నరకానికి పోతారంటే కానీ అది చేయకుండా ఉండడానికి అసత్తు. దానికి ఛాందోగ్యోపనిషత్తు ప్రమాణం కూడా ఉంది. కథం అసత సజ్జాయత, అసత్ నుంచి సత్ ఉత్పన్నమవుతుందా? ఎప్పటికీ ఉత్పన్నం కాదు. ఇది అసత సజ్జన్మ అసంభావ శృతే. ಛಾಂದೋಗ್ಯೋಪನಿಷತ್ತು ಪ್ರಮಾಣ ಇದೆ. ಅಕರಣ ಅಕೃತ್ಯದಿಂದ ಕೃತ್ಯವಾದಂಥದ್ದು ಏನು ಬರೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಸನ್ಯಾಸಿಗಳಿಗೆ ಪ್ರತ್ಯವಾಯ ದೋಷ ಇಲ್ಲ, ಬ್ರಹ್ಮಚಾರಿಗೆ ದೋಷ ಇರುತ್ತೆ, ಜೀವನನ ವ್ಯರ್ಥ ಮಾಡ್ಕೊತಾನೆ ಅಂದ್ಬಿಟ್ಟು. ಅದಕ್ಕೆ ಇನ್ನೂ ಅನಾಶ್ರಮೇನಾತಿಷ್ಠೆ ಇತ್ತು. ಕೆಲವರು ಸುಮಾರು ಜನ ಗೊತ್ತಿಲ್ಲ, ಇಂಡಿವಿಜುವಲ್ ಲೈಫಿಗೆ ಇಷ್ಟ ಆಗ್ಬಿಟ್ಟಿರುತ್ತೆ, ಏಕಾಂತವಾಗಿರೋ ಲೈಫ್ ಇಷ್ಟಪಟ್ಬಿಟ್ಟಿರ್ತಾರೆ, ಮನೆ ಬಿಟ್ಬಿಟ್ಟಿರ್ತಾರೆ, ಸನ್ಯಾಸನೂ ತಗೊಳ್ಳೋದಿಲ್ಲ, ಹಾಗೆ ಇಂಡಿವಿಜುವಲ್ ಆಗಿ ಜೀವನ ನಡೆಸ್ತಾ ಇರ್ತಾರೆ. ಅವ್ರು ನರಕಕ್ಕೆ ಹೋಗ್ತಾರೆ. ನಿನಗೆ ಮದುವೆ ಮಾಡಿಕೊಳ್ಳೋ ಉದ್ದೇಶ ಇಲ್ಲ ಅಂದರೆ ನೀನು ಸಂಸಾರದಲ್ಲಿ ನೀನು ಮತ್ತೆ ದುಡಿಲಬಾರ್ದು, ಉದ್ಯೋಗ ಕೂಡ ಮಾಡಬಾರ್ದು. ಧನ ಸಂಪಾದನೆ ಯಾಕೆ ಮಾಡ್ತೀನಿ ನೀನು? ಅಂಥ ಅನಾಶ್ರಮ ಸ್ಥಿತಿಯಲ್ಲಿದ್ದರೆ ನೀನು ಹೆಚ್ಚು ಪಾಪ ಕರ್ಮಗಳು ಮಾಡೋದಕ್ಕೆ ಸಂಭಾವನೆ ಇರುತ್ತೆ. ನೀನು ವೇಶ್ಯಗಳ ಹತ್ರ ಹೋಗ್ತೀಯ, ನೀನು ಮತ್ತೆ ಒಂದಲ್ಲ ಎರಡಲ್ಲ ಮಹಾಪಾಪಗಳು ಮಾಡ್ತೀಯ. ಅನಾಶ್ರಮೇ ನಾತಿಷ್ಠೇತು. ನೀನು ಯಾವುದೋ ಒಂದು ಆಶ್ರಮದಲ್ಲಿ ಇಲ್ಲ, ನೀನು ಬ್ರಹ್ಮಚಾರಿ ಆಗಿರಬೇಕು, ನೀನು ಗೃಹಸ್ಥ ಆಗಿರಬೇಕು, ವಾನಪ್ರಸ್ಥ ಆಗಿರಬೇಕು, ಸನ್ಯಾಸಿ ಆಗಿರಬೇಕು, ಇದಕ್ಕಿಂತ ಅತಿರಿಕ್ತವಾಗಿಲ್ಲ ಅವಧೂತ ಆಗಿರು. ಅದು ಬಿಟ್ಟು ನಾನು ಇಲ್ಲ, ನನಗೆ ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಸನ್ಯಾಸ ತಗೊಳ್ಳೋದಿಲ್ಲ, ಇಂಡಿವಿಜುವಲ್ ಆಗಿ ನಾನು ಸಪ್ರೇಟಾಗಿರ್ತೀನಿ ಅಂದರೆ ನರಕಕ್ಕೆ ಹೋಗ್ಬೇಕಾಗುತ್ತೆ. ಶಾಸ್ತ್ರ ಒಪ್ಪೋದಿಲ್ಲ. ಅನಾಶ್ರಮೇ ನಾತಿಷ್ಠೇತು ಅಂದ್ಬಿಟ್ಟು. ಹಾಂ, ಭಾಳ ಜನ ಇವಾಗ ಹಂಗೆ ಇಂಡಿವಿಜುವಲ್ ಲೈಫ್ಗಳು, ಯಾಕಂದರೆ ವರ್ಕೌಟ್ ಆಗೋದಿಲ್ಲ. ಸನ್ಯಾಸನ ತಗೊಳ್ಳೋದಿಲ್ಲ, ಹಂಗೆ ಶ್ರದ್ಧೆ ಹುಡ್ದಿರ ಹಂಗೆ ಇಂಡಿವಿಜುವಲ್ ಲೈಫ್ ಮಾಡ್ತಾ ಇರ್ತಾರೆ. ಸಣ್ಣ ಪುಟ್ಟ ಇಚ್ಛೆಗೆ ಏನಾದರೂ ಇರ್ತಾವಲ್ಲ, ಲಿವ್ ಇನ್ ರಿಲೇಷನ್ಶಿಪ್ಪು ಹಂಗೋ ಹಿಂಗೋ ಅಂತ, ಅವೆಲ್ಲ ನೋಡಿಬಿಡ್ತಾರೆ. ಅದರಲ್ಲೂ ಏನಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಇನ್ನು ಸಪ್ರೇಟಾಗಿ ಜೀವನ ನಡೆಸ್ಕೊತಾ ಇರ್ತಾರೆ. ಅದು ಶಾಸ್ತ್ರ ಅದನ್ನು ಖಂಡನೆ ಮಾಡುತ್ತೆ. ಇಲ್ಲ, ನಿನಗೆ ಮದುವೆ ಮಾಡಿಕೊಳ್ಳೋ ಉದ್ದೇಶ ಇಲ್ಲ ಅಂದರೆ ನೀನು ಈ ಕಡೆ ಮೋಕ್ಷಕ್ಕೆ ಪ್ರಯತ್ನ ಮಾಡಿ ನೀನು ಸನ್ಯಾಸ ತಗೋಬೇಕು. ಅನಾಶ್ರಮ, ಯಾವುದೇ ಆಶ್ರಮ, ನೀನು ಯಾವ ಆಶ್ರಮ ಅಂತ, ನೀನು ಬ್ರಹ್ಮಚಾರಿ ಆಶ್ರಮ ಅಂತ ಅದು ಒಂದು ಲಿಮಿಟೆಡ್ ಅಷ್ಟೇ. 15 ವರ್ಷನೋ 20 ವರ್ಷ ತನಕ ನೀನು ಬ್ರಹ್ಮಚಾರಿ, ಅದಕ್ಕಿಂತ ಹೆಚ್ಚು ನೀನು ಅದರಲ್ಲಿ ಇರೋಕ್ಕಾಗಬಾರ್ದು. ಅದಾದಮೇಲೆ ನೀನು ಗೃಹಸ್ಥಾಶ್ರಮಕ್ಕೆ ಹೋಗಿದ್ರೆ ಹೋಗಿ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಳ್ಳೋ ಉದ್ದೇಶ ಇದ್ದರೆ ದುಡ್ಡು ಸಂಪಾದನೆ ಮಾಡಬೇಕು, ಇಲ್ಲಾಂದ್ರೆ ದುಡ್ಡು ಕೂಡ ಸಂಪಾದನೆ ಮಾಡಬಾರ್ದು. ನೀನು ಮದುವೆ ಮಾಡ್ಕೊಂಡಿಲ್ಲ, ಅಲ್ಲಿರೋದು ಒಂದೇ ಜಾಬು, ಆ ಜಾಬನ್ನು ನೀನು ತಗೊಂಡ್ಬಿಟ್ಟು ನೀನೊಬ್ಬನೇ ಸ್ವಾರ್ಥದಿಂದ ತಿಂದರೆ ಹೆಂಗೆ? ನೀನು ಅದನ್ನು ಬಿಟ್ಟರೆಗ ಅವನು ಮದುವೆ ಮಾಡ್ಕೊಳ್ಳೋ ಅವನು ಆ ಜಾಬ್ ಮಾಡಿ ಅವನ ಹೆಂಡತಿ ಮಕ್ಕಳನ್ನು ಸಾಕ್ಕೊಂತಾನೆ. ಇನ್ನೊಬ್ಬನ ಹೆಂಡತಿ ಮಕ್ಕಳು ಉಪವಾಸ ಇರೋ ಥರ ಮಾಡಿದೆ ನೀನು ಆ ಉದ್ಯೋಗ ಮಾಡಿ. ನಿನಗೆ ಯಾಕೆ ದುಡ್ಡು? ನಿನಗೆ ಏನಕ್ಕೆ ಬೇಕು ದುಡ್ಡು? ನೀನು ಗೃಹಸ್ಥಾಶ್ರಮಕ್ಕೆ ಹೋಗ್ತಾ ಇಲ್ಲ ಅಂದರೆ ನೀನು ದುಡ್ಡು ಸಂಪಾದನೆ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಆಸ್ತಿಗಳು ಕೂಡ ಇಟ್ಕೋಬಾರ್ದು, ಎಲ್ಲ ದಾನ ಧರ್ಮ ಮಾಡಿಬಿಡಬೇಕು, ಸನ್ಯಾಸದ ಕಡೆ ಬಂದುಬಿಡಬೇಕು. ಯಾಕಂದರೆ ಇದು ಯಾರ ಆಸ್ತಿನೂ ಯಾರಪ್ಪನೂ ಸೊಮ್ಮು ಅಲ್ಲ, ಭಗವಂತನದು ಇದೆಲ್ಲ ಪ್ರಾಪರ್ಟಿ. ನೀನು ಬಳಸ್ತಾ ಇಲ್ಲ, ಇನ್ನೊಬ್ಬನು ಬಳಸೋದಕ್ಕೆ ಬಿಡಲ್ಲ ಅಂದರೆ ಮಹಾಪಾಪ ಆಗುತ್ತೆ ಅದು. ಇವೆಲ್ಲ ಗೊತ್ತಿಲ್ಲ ಸುಮಾರು ಜನಕ್ಕೆ. ಎಲ್ಲ ಮನ್ಮಾನಿ ಅಂತಾರೆ. ಆ ಮನ್ಮಾನಿ ಅಂತವರು ಜೀವನ ಎಲ್ಲ ಹಂಗೆ ಡಿಸಿಪ್ಲಿನ್ ಇಲ್ದಿರ ಮನಸ್ಸಿಗೆ ಬಂದದ್ದೆಲ್ಲ ಮಾಡ್ಕೊತ ಹೋಗ್ತಾ ಇರೋದು. ಮನಸ್ಸಲ್ಲಿ ಒಂದೇ ಇಂಡಿಪೆಂಡೆನ್ಸ್, ಸ್ವತಂತ್ರವಾಗಿರಬೇಕಂದ್ಬಿಟ್ಟು. ಮಹಾಮೂರ್ಖತ್ವ. ಈ ಶರೀರದಲ್ಲಿ ನೀನು ಸಿಕ್ಕಾಕ್ಕೊಂಡು ಹೊರಗಡೆ ಇಂಡಿಪೆಂಡೆನ್ಸ್ ಹುಡ್ಕೊತಾ ಇರ್ತಾರೆ. ಏನು ಎಷ್ಟು ಅಂತ ಮಾಡ್ಕೊತೀಯಪ್ಪ? 80 ವರ್ಷ ಬಂದ ಮೇಲೆ ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಎದ್ದೇಳಿ ಕೂತ್ಕೊಳ್ಳೋಕ್ಕಾಗಲ್ಲ. ನೀನು ಒಬ್ಬನೇ ಎದ್ದು ಏನು ಮಾಡ್ತೀಯ ಅವಾಗ? ಯಾರೋ ಒಬ್ಬ ಕೆಲಸದವನಿಗೆ ಇಟ್ಕೋಬೇಕಲ್ಲ. ಆ ಕೆಲಸದವನು ದುಷ್ಟ ಆದರೆ, ರಾಕ್ಷಸ ಆದರೆ ವಿಷ ಕೊಟ್ಟು ಸಾಯಿಸಲ್ವ ನಿನ್ನನ್ನು? ಅವನು ಕಂಟ್ರೋಲ್ ಮಾಡಲ್ವ ಲಾಸ್ಟಲ್ಲಿ? ನೀನು ಏನಾಯಿತು ನೀನು ಸ್ವತಂತ್ರತೆ? ಎಂಥ ಪರಿಸ್ಥಿತಿಗಳು ಎಲ್ಲ ಸ್ಲೋ ಪಾಯ್ಸನ್ನು ಇದರ ಒಂಟಿಯಾಗಿರೋರು ಅಡ್ರೆಸ್ಗಳೆಲ್ಲ ತಕ್ಕೊಂಡು LIC ಪಾಲಿಸಿಗಳು ಎಲ್ಲ ಬ್ಯಾಂಕ್ ಡೀಟೇಲ್ಸ್ ತಗೊಂಡು ಯಾರಿಗೆ ಮಕ್ಕಳಿಲ್ವೋ, ಹಿಂದೆ ಮುಂದೆ ನೋಡ್ಕೊಳ್ಳೋರು ಇಲ್ವೋ ಅಂಥವ್ರನ್ನ ಒಂದು ಟೀಮ್ ಎಲ್ಲ ಸರ್ಚ್ ಮಾಡಿಕೊಂಡು
ಎಷ್ಟು ಸ್ಮಾರ್ಟ್ತನದಿಂದ ಅವ್ರ ಆಸ್ತಿಗಳೆಲ್ಲ ಬರ್ಸ್ಕೊಂಡ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ. ಇಂದು ಮುಂದೆ ಯಾರು ಇಲ್ಲ ಅವನ ಹತ್ರ ಆಸ್ತಿ ಇದೆ ಅಂದ್ರೆ ಬಿಡೋದೇ ಇಲ್ಲ ಪ್ರಪಂಚ, ಕಾದುಕೊಂಡಿರ್ತಾರೆ ಯಾರೇನು ಅಂತ. ಮತ್ತು ತಂದೆ ತಾಯಿ ಹತ್ರ ಜಗಳ ಮಾಡಿಕೊಂಡು ಹೆಣ್ಮಕ್ಳು ಕೆಲವರು ಸಪರೇಟಾಗಿ ಹಾಸ್ಟೆಲಲ್ಲಿ ಇರಕ್ಕೆ ಹೋಗ್ತಾರೆ, ಅಂಥವ್ರನ್ನೂ ಟಾರ್ಗೆಟ್ ಮಾಡ್ತಾರೆ. ಇವ್ರ ಮನೆಯವ್ರಿಗೆ ಹೆಂಗೂ ಜಗಳ ಇದೆ, ಯಾರು ಈಕೆಗೆ ಏನಾದರೂ ಅವ್ರಿಗೆ ಇಡಿಸ್ಕೊಡೋದಿಲ್ಲ ಅಂದ್ಬಿಟ್ಟು ಅವ್ರಿಗೆ ಸತ್ತೋಗಿರೋದು ಕೂಡ ಗೊತ್ತಾಗೋದಿಲ್ಲ. 10-15 ವರ್ಷ ಆದಮೇಲೆ ಗೊತ್ತಾಗುತ್ತೆ ಅವ್ರು ಸತ್ತೋಗಿದ್ದಾರೆ ಅಂತ. ಮತ್ತು ಎಲ್ಲಿ ನೀನು ಸ್ವತಂತ್ರತೆ, ಎಲ್ಲಿರೋಕ್ಕಾಗುತ್ತೆ, ಏನು ಮಾಡ್ಕೊತೀಯ ನೀನು? ಒಂದೊಂದು ಸತಿ ರೋಗಗಳು ಬರ್ತವೆ, ಚೆನ್ನಾಗಿ ಶರೀರ ವಯಸ್ಸಲ್ಲಿರೋರೆ ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋಷ್ಟು ಶಕ್ತಿ ಇರೋದಿಲ್ಲ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಬರುತ್ತೆ ಒಂದೊಂದು ಸತಿ ಏಕಾಂಗಿಯಾಗಿ ಒಂಟಿಯಾಗಿದ್ದಾಗ. ಆಗ ಯಾರಾದ್ರೂ ಜೊತೆಯಲ್ಲಿದ್ದಕ್ಕೆ ಸ್ವಲ್ಪ ಕೈ ಸಪೋರ್ಟ್ ಕೊಟ್ಟರೆ ಸ್ವಲ್ಪ ಎದ್ದು ನಿಂತು ಹಾಸ್ಪಿಟ್ಲ್ ತನಕ ಹೋಗ್ಬೋದು. ಆ ಮೈಲ್ಡ್ ಅಟ್ಯಾಕ್ ಬಂದು ಯಾರು ಹತ್ರ ನೀರು ಕೊಡೋರಿಲ್ಲ, ಪಕ್ಕದಲ್ಲಿ ಯಾರು ಇರೋದಿಲ್ಲ, ಹಂಗೆ ವೆಯ್ಟ್ ಮಾಡಿ ಇನ್ಯಾರು ಬರೋದಿಲ್ಲ ಅಂದರೆ ಹಂಗೆ ಪ್ರಾಣ ಬಿಟ್ಟಿದ್ದಾರೆ. ಮಹಾಮೂರ್ಖತ್ವ. ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂದ್ಬಿಟ್ಟಿದ್ದನ್ನು ಇನ್ನೂ ಭಯಭೀತದಿಂದ ಜೀವನ ನಡೆಸ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಶಾಸ್ತ್ರನ ಫಾಲೋ ಮಾಡಬೇಕು. ನೀನು ಆ ಜೀವನ ಇಷ್ಟ ಇಲ್ಲ ಅಂದರೆ ನೀನು ಸನ್ಯಾಸ ತಗೊಳ್ಳೇಬೇಕಾಗುತ್ತೆ, ಶಾಸ್ತ್ರ ಇರುತ್ತೆ. ಯಾವ ಗುರುಗಳ ಮೇಲೆ ಯಾಕೆ ಶ್ರದ್ಧೆ ಇದೆ? ನೀನು ಸನ್ಯಾಸ ವಿಧಿ ಮೇಲೆ ನೀನು ಶ್ರದ್ಧೆ ಇಟ್ಕೊ. ಈಗ ಕೈಲಾಸಾಶ್ರಮದಲ್ಲಿ ಅಲ್ಲಿರೋ ಗುರುಗಳ ಮೇಲೆ ಶ್ರದ್ಧೆ ಅಲ್ಲ, ನೀನು ನಾರಾಯಣ ಭಗವಂತನ ಹೆಸರಲ್ಲಿ ನೀನು ಸನ್ಯಾಸ ತಗೋಬೋದು, ಶಂಕರಾಚಾರ್ಯರ ಹೆಸರಲ್ಲಿ ಸನ್ಯಾಸ ತಗೋಬೋದು, ಬೇರೆ ಗುರುಗಳ ಹೆಸರಲ್ಲಿ ನೀನು ಸನ್ಯಾಸ ತಗೋಬೋದು. ಬೇರೆ ಗುರುಗಳ ಹೆಸರಲ್ಲೇ ಸನ್ಯಾಸ ತಗೋಬೇಕು, ಅಲ್ಲಿರೋ ಗುರುಗಳ ಹೆಸರು ತಗೊಳ್ಳೋಂಗಿಲ್ಲ, ಅಲ್ಲಿರೋ ಗುರು ಶಿಷ್ಯ ಮಾಡ್ಕೊಳ್ಳೋಂಗಿಲ್ಲ. ಅಲ್ಲಿ ನಿಯಮನೇ ಹಂಗೆ ಮಾಡಿಬಿಟ್ಟಿದ್ದಾರೆ. ಮತ್ತು ಸ್ವಾರ್ಥ ಬೆಳೆಯುತ್ತೆ ಅಂದ್ಬಿಟ್ಟು ಬೇರೆ ಗುರುಗಳನ್ನ ಇಟ್ಕೊಂಡು ನೀನು ಸನ್ಯಾಸ ತಗೋಬೇಕಲ್ಲಿ ಅಂತ ಹಂಗೆ ತಗೋಬೇಕು. ಶ್ರದ್ಧೆ ಎಲ್ಲಿಂದ ಬರುತ್ತೆ? ಎಲ್ಲ ಉಪಾಧಿಗತ ದೋಷಗಳು ನೋಡ್ತಾ ಇದ್ರೆ ನಮ್ಮಲ್ಲಿ ಶಿಷ್ಯತ್ವ ಇದೆಯಲ್ಲ ಅದು ನೋಡ್ಕೊಳ್ಳೋದಿಲ್ಲ, ಹೊರಗಡೆ ಅಲ್ಲಿ ಗುರುವಲ್ಲಿ ಯೋಗ್ಯತೆ ಇದೆಯಲ್ಲ ಅಂತ ನೋಡ್ತಾರೆ. ಫಸ್ಟು ನನ್ನಲ್ಲಿ ಶಿಷ್ಯನಾದಂಥ ಯೋಗ್ಯತೆ ಇದೆಯಲ್ಲ ಅಂತ ನೋಡ್ಕೊಳ್ಳೋದು, ನಂತರನೇ ಮಾಡ್ತಾರೆ. ನಾನು 30-32 ಆಶ್ರಮಗಳು ಸುತ್ತಾಡಿ ಎಲ್ಲೂ ಗುರುಗಳೇ ಇಲ್ಲ ಅಂದ್ಬಿಟ್ಟು ಫೇಲ್ ಮಾಡಿ ಬಿಸಾಡಿಬಿಟ್ಟಿದ್ದೆ. ಅದೇ ಕಥೆ ಆಗುತ್ತೆ. ಆದ್ದರಿಂದ ಈ ಪ್ರತ್ಯವಾಯ ದೋಷ ಅನ್ನೋದು ಸನ್ಯಾಸಿಗಳಿಗೆ ಅದು ಸೂಟ್ ಆಗೋದಿಲ್ಲ, ಅವ್ರು ಇರೋದಿಲ್ಲ ಅಂದ್ಬಿಟ್ಟು. ಮತ್ತು ಇನ್ನೂ ಪೂರ್ವಪಕ್ಷ ಸುಮ್ಮನಾಗ್ತಾನೇನು, ಇನ್ನೂ ಒಂದು ಪ್ರಶ್ನೆ ಕೇಳಿದಾರೆ. ಯದಿ ವಿಹಿತ ಅಕರಣಾದ್ ಅಸಂಭಾವ್ಯಂ ಅಪಿ ಪ್ರತ್ಯವಾಯಂ ಬ್ರೂಯಾತ್ ವೇದ ತದಾ ಅನರ್ಥಕರೋ ವೇದ ಅಪ್ರಾಣಮಿತಿ ಉಕ್ತಂ ಸ್ಯಾತ್. ಏನಪ್ಪ ನೀವೇನು ಹೇಳ್ತಿದ್ದೀರಾ? ಅಭಾವದಿಂದ ಭಾವ ಉತ್ಪನ್ನ ಆಗೋದಿಲ್ಲ ಅಂತ. ಮತ್ತು ಶಾಸ್ತ್ರನೇ ಹೇಳ್ತಾ ಇದೆ, ಯದಿ ವಿಹಿತ ಅಕರಣ, ಶಾಸ್ತ್ರ ವಿಹಿತವಾದಂಥ ಕರ್ಮಗಳನ್ನು ಮಾಡಲಿಲ್ಲ ಅಂದರೆ ಪ್ರತ್ಯವಾಯ ದೋಷ ಬರುತ್ತಂತ ಶಾಸ್ತ್ರನೇ ತಾನು ಹೇಳ್ತಾ ಇರೋದು. ಹಾಗಾದರೆ ಆ ಶಾಸ್ತ್ರದ ಮಾತು ವೇಸ್ಟ್ ಆಗಿಬಿಡುತ್ತೆ, ಶಾಸ್ತ್ರದ ಮಾತು ಸುಳ್ಳಾಗ್ಬಿಡುತ್ತೆ. ಮತ್ತು ಶಾಸ್ತ್ರದ ಮಾತು ಸುಳ್ಳಾಗೋದನ್ನು ನೀವು ಒಪ್ತೀರಾ ಅಂತ ಪ್ರಶ್ನೆ ಕೇಳ್ತಾನೆ. ಇದನ್ನು ಓದಿದ್ವ ನಾವು? ಯದಿ ವಿಹಿತ ಅಕರಣಾದ್ ಅಸಂಭಾವ್ಯಂ ಅಪಿ ಪ್ರತ್ಯವಾಯಂ ಬ್ರೂಯಾತ್ ವೇದ ತದಾ ಅನರ್ಥಕರೋ ವೇದ ಅಪ್ರಮಾಣಂ ಇತಿ ಉಕ್ತಂ ಸ್ಯಾತ್. ವಿಹಿತಸ್ಯ ಕರಣ ಅಕರಣಯೋಃ ದುಃಖಮಾತ್ರ ಫಲತ್ವಾತ್ ತಥಾ ಚ ಕಾರಕಂ ಶಾಸ್ತ್ರಂ ನ ಜ್ಞಾಪಕಂ ಇತಿ ಅನುಪಪನ್ನಾರ್ಥಂ ಕಲ್ಪಿತುಂ ಸ್ಯಾತ್ ನ ಚ ಏತದಿಷ್ಟಂ. ತಸ್ಮಾತ್ ನ ಸನ್ಯಾಸಿನಾಂ ಕರ್ಮಾಣಿ ಅಥೋ ಜ್ಞಾನಕರ್ಮಣೋಃ ಸಮುಚ್ಚಯ ಅನುಪಪತ್ತಿಃ. ಇದನ್ನೋದು ಇತಿ ಯದಿ ವಿಹಿತಾಕರಣಾತ್ ಅಸಂಭಾವ್ಯಂ ಅಪಿ ಪ್ರತ್ಯವಾಯಂ ಬ್ರೂಯಾತ್ ವೇದಃ ತದಾ ಅನರ್ಥಕಾರೋ ವೇದಃ ಅಪ್ರಮಾಣಂ ಇತಿ ಉಕ್ತಂ ಸ್ಯಾತ್. ವಿಹಿತಸ್ಯ
ಕರಣಕಾರಣಯೋಃ ದುಃಖ ಮಾತ್ರ ಕರಣ ಅಕರಣಯೋಃ ಕರಣ ಅಕರಣಯೋಃ ದುಃಖ ಮಾತ್ರ ಫಲತ್ವಾತ್ ತಥಾ ಚ ಕಾರಣಂ ಶಾಸ್ತ್ರಂ ನ ಜ್ಞಾಪಕಂ ಇತಿ ಅನುಪಪನ್ನಾರ್ಥಂ ಕಲ್ಪಿತಂ ಸ್ಯಾತ್ ನ ಚ ಏತದ್ ಇಷ್ಟಂ ತಸ್ಮಾತ್ ನ ಸನ್ಯಾಸಿನಾ ಕರ್ಮಾಣಿ ಅಥೋ ಜ್ಞಾನಕರ್ಮಣೋಃ ಸಮುಚ್ಚಯಾನು ಉಪಪತ್ತತಿ. ಅನುಪಪತ್ತಿ ಸಮುಚ್ಚಯ ಪತ್ತಿ. ಅನುಪಪತ್ತಿ. ಯದಿ ವಿಹಿತ ಅಕರಣಾತ್ ಅಸಂಭಾವ್ಯಂ ಅಪಿ, ವಿಹಿತವಾದಂಥ ಕರ್ಮವನ್ನು ಮಾಡೋದು ಅಸಂಭವ ಆದರೂ ಕೂಡ ಪ್ರತ್ಯವಾಯಂ ಬ್ರೂಯಾತ್ ವೇದ ತದಾ ಅನರ್ಥಕರೋ ವೇದ ಅಪ್ರಾಮಾಣಂ ಇತಿ ಉಕ್ತಂ ಸ್ಯಾತ್. ಇವಾಗ ಸನ್ಯಾಸಿಗಳಿಗೆ ಇದು ಸಂಧ್ಯಾ ವಂದನ ಇದು ಮಾಡಲೇಬಾರ್ದು. ಶಿಖಾಸೂತ್ರ ಎಲ್ಲ ತೆಗಿಬೇಕು. ಮುಂದೆ ಜುಟ್ಟು ಶಿಖಾ ఉందా మీకు? ಶಿಖಾ లేకపోతే సన్యాసం ఎవరు? ಶಿಖಾ వేసి గంటు కనిపించాల. నిందితే ಎಲ್ಲ గంటిదೆಯా? గంటు ముడి వేసారా? ముడి లేకపోతే సన్యాస దీక్ష కూడా ఎవరు? ఇంత పొడవు ఉండి ముడి వేసి గంటు కనిపించాలి. గంటు ఉంటేనే దాన్ని శిఖా అంటారు. అది గంటు ఉండాలి. అది ఉంటేనే శిఖా సూత్రాన్ని సన్యాసంలో తీపిచ్చేస్తారు. ఆ పొడవుటైన ఎంట్రుకలు అన్ని ఎంట్రుకలు ఆ రోజు గుండు కొట్టించి 7 ఎంట్రుకలు మాత్రం వదిలిపెడతారు. ఆ 7 ఎంట్రుకలు చేతితో ಪೀಕ್ತಾರೆ. ಅప్పుడు ಯಜ್ಞೋಪವೀತము ಶಿಖಾಸೂತ್ರಂ, దాన్ನೇ ಸನ್ಯಾಸಂ ಅಂತಾರೆ. ಆ ಥರ ಶಿಖಾಸೂತ್ರನ ತೆಗೆಸೋದೇ ಸನ್ಯಾಸ ಆಗಿರುತ್ತೆ. ಅದಕ್ಕೆ ಮತ್ತೆ ಅವರಿಗೆ ಸಂಧ್ಯಾ ವಂದನ ಎಲ್ಲ ಶರೀರದ ಪಿಂಡ ಪ್ರದಾನನೇ ಮಾಡ್ಕೊಂಡ್ಬಿಡ್ತಾರೆ ಅವರು. ಅಂಥ ಸಮಯದಲ್ಲಿ ಅಲ್ಲೂ ಕೂಡ ಪ್ರತ್ಯವಾಯಂ ಬ್ರೂಯಾತ್ ವೇದ, ಅಲ್ಲೂ ಕೂಡ ವೇದ ಪ್ರತ್ಯವಾಯ ಬರುತ್ತೆ ಅಂತ ಹೇಳಿದ್ರೆ ಮತ್ತು ಅನರ್ಥಕರೋ ವೇದ ಅಪ್ರಮಾಣ ಆಗೋಗುತ್ತೆ. ವೇದನೇ ಅಪ್ರಮಾಣ ಆಗಿಬಿಡುತ್ತೆ. ಮತ್ತು ಸನ್ಯಾಸ ತಗೋ ಅಂತ ಹೇಳಿದ್ದು ವೇದನ ತಾನೇ. ಸನ್ಯಾಸ ತಗೋ ಅಂತ ಹೇಳ್ಬಿಟ್ಟು ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಮಾಡು ಅಂತ ಹೇಳುತ್ತಾ? ವೇದ ಹಂಗೆ ಹೇಳೋದಿಲ್ಲ. ಹಂಗೆ ಹೇಳ್ಬಿಟ್ರೆ ಅದು ಅಪ್ರಮಾಣ ಆಗಿಬಿಡುತ್ತೆ, ಸುಳ್ಳಾಗ್ಬಿಡುತ್ತೆ, ವೇದ ಸುಳ್ಳಾಗ್ಬಿಡುತ್ತೆ. ಅಷ್ಟೇ ಅಲ್ಲ, ವಿಹಿತಸ್ಯ ಕರಣ ಅಕರಣಯೋ ದುಃಖ ಮಾತ್ರ ಫಲತ್ವಾತ್. ಮತ್ತು ಏನು ನಿಯಮನೇ ಇಲ್ದಿರ ಆಗ್ಬಿಡುತ್ತೆ. ವಿಹಿತ ಕರ್ಮ ಮಾಡಿದ್ರೂ ದುಃಖ, ಮಾಡಲಿಲ್ಲ ಅಂದ್ರೂ ದುಃಖ ಬರೋ ಪನಿಷ್ಮೆಂಟ್ ಥರ, ದೆವ್ವ ಥರ ಆಗಿಬಿಡುತ್ತೆ. ಮತ್ತು ವೇದ ಸುಮ್ಮನೆ ಇದ್ರೂ ಪನಿಷ್ಮೆಂಟ್ ಬೀಳುತ್ತೆ ಅಂದರೆ ಮತ್ತು ಅದು ಎಂಥ ನ್ಯಾಯ? ಅದು ತಪ್ಪು ಮಾಡದೇ ಇರೋನಿಗೆ ಶಿಕ್ಷೆ ಹಾಕೋಕ್ಕಾಗುತ್ತಾ? ಆದ್ದರಿಂದ ಅದು ವೇದಕ್ಕೆ ಅಂತ ಎಲ್ಲ ಆಪತ್ತಿ ಬರುತ್ತೆ. ತಥಾಚ ಕಾರಕಂ ಶಾಸ್ತ್ರಂ ನ ಜ್ಞಾಪಕಂ ಇತಿ. ನೀವು ಹೇಳೋ ಪ್ರಕಾರದಲ್ಲಿ ಬಲವಂತವಾಗಿ ಶಾಸ್ತ್ರ ಕೆಲಸ ಮಾಡಿಸ್ತಾ ಇದೆ ಅಂತ. ಶಾಸ್ತ್ರ ಯಾವತ್ತೂ ಬಲವಂತವಾಗಿ ಕೆಲಸ ಮಾಡೋದಿಲ್ಲ. ಎವ್ರನ್ನಿ ಫೋರ್ಸ್ಗೆ ಪಂಜೇಪಿ ಇದು ಶಾಸ್ತ್ರ ಓನ್ಲಿ ರಿವೀಲರ್, ಕೇವಲ ಪ್ರಕಾಶಕ ಅಷ್ಟೇ ಶಾಸ್ತ್ರ. ಗುರುಗಳು ಕೂಡ ಅಷ್ಟೇ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಯಥೇಚ್ಛಸಿ ತಥಾ ಕುರು 18ನೇ ಚಾಪ್ಟರ್ನಲ್ಲಿ ಎಲ್ಲ ಧರ್ಮ ಮಾರ್ಗ ಅಧರ್ಮ ಮಾರ್ಗ ಎಲ್ಲ ಹೇಳ್ಬಿಟ್ಟು ನೀವು ಹಿಂಗೆ ಮಾಡೋದು ಫೋರ್ಸ್ ಮಾಡಲಿಲ್ಲ. ಎಲ್ಲೇ ಆಗಲಿ ಯಾರಾದರೂ ವ್ಯಕ್ತಿ ಫೋರ್ಸ್ ಮಾಡ್ತಾಯಿದ್ದಾನೆ, ಕಂಟ್ರೋಲ್ ಮಾಡ್ತಾಯಿದ್ದಾನೆ ಅಂದರೆ ಅವನು ದುಷ್ಟ, ಅವನು ರಜೋಗುಣಿ. ಯಾಕಂದರೆ ಸತ್ವಗುಣ ಪ್ರಧಾನ ಇರೋವನು ಅವನು ಸ್ವತಂತ್ರವಾಗಿರ್ತಾನೆ, ಇನ್ನೊಬ್ಬರನ್ನು ಕೂಡ ಸ್ವತಂತ್ರವಾಗಿ ಬಿಡ್ತಾನೆ. ಕೃಷ್ಣ ಪರಮಾತ್ಮ ಅಷ್ಟೊಂದು ವಿಶ್ವರೂಪ ದರ್ಶನ ಎಲ್ಲ ತೋರಿಸಿ ನಾನು ಹೇಳ್ದಂಗೆ ಮಾಡು ನೀನು ಅಂತ ಏನು ಹೇಳಿಲ್ಲ. ನೀನು ಯಾವ ಕೆಲಸ ಮಾಡಬೇಕಾಗಿ ಯಾವ ಕೆಲಸ ಮಾಡಬಾರ್ದು ಶಾಸ್ತ್ರನೇ ಪ್ರಮಾಣ ಅಂತಾನೆ. ಮತ್ತು ಯಥೇಚ್ಛಸಿ ತಥಾಗುರು, ನಿನಗೆ ಧರ್ಮ ಮಾರ್ಗ ಇಷ್ಟ ಆದರೆ ಧರ್ಮ ಮಾರ್ಗಕ್ಕೆ ಹೋಗು, ಅಧರ್ಮ ಮಾರ್ಗ ಇಷ್ಟ ಆದರೆ ಅಧರ್ಮ ಮಾರ್ಗ ಕೂಡ ಹೋಗು ಅಂತ ಆಪ್ಷನ್ ಕೊಡ್ತಾನೆ. ಶಾಸ್ತ್ರ ಕೂಡ ಅಷ್ಟೇ, ರಿವೀಲರ್ ಅಷ್ಟೇ, ಪ್ರಕಾಶ. ನೀನು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಮೋಕ್ಷನ ಹೊಂದ್ತೀಯ. ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀಯ, ಪಶು ಪಕ್ಷಿ ಯೋನಿಗಳಿಗೆ ಹೋಗ್ತೀಯ. ಓನ್ಲಿ ರಿವೀಲರ್ ಅಷ್ಟೇ ಅದು. ನೀವು ಫೋರ್ಸ್ಫುಲ್ಲಾಗಿ ಕೆಲಸಗಳು ಮಾಡಿಸೋದಂಥದ್ದಲ್ಲ. ಇಲ್ಲಿ ಫೋರ್ಸ್ಫುಲ್ಲಾಗಿ ಬಲವಂತವಾಗಿ ನಿನಗೆ ಪನಿಷ್ಮೆಂಟ್ ಕೊಡುತ್ತೆ, ಪ್ರತಿಭೆ ಬರುತ್ತೆ ಅಂತ ಶಾಸ್ತ್ರನ ವಿಲನ್ ಥರ ಮಾಡ್ತಾನೆ ಪೂರ್ವಪಕ್ಷ. ಅದಕ್ಕೆ ಅಂಥದ್ದು ಬಂದುಬಿಡುತ್ತೆ. ಅನುಪಪನ್ನಾರ್ಥಂ ಕಲ್ಪಿತಂ ಸ್ಯಾತ್ ನ ಚ ಏತದ್ದಿಷ್ಟಂ. ಇದು ಯಾರಿಗೂ ಇಷ್ಟ ಇಲ್ಲ. ವೇದದ ಮೇಲೆ ಇಂಥ ಆಪತ್ತಿ ಬರೋದು ಇಷ್ಟ ಇಲ್ಲ. ತಸ್ಮಾದ್ ನ ಸನ್ಯಾಸಿನಾಂ ಕರ್ಮಾಣಿ. ಅದಕ್ಕೆ ಸನ್ಯಾಸಿಗಳಿಗೆ ಕರ್ಮ ಇಲ್ಲ. ಸುಮ್ಮನೆ ನೀವು ವೃದ್ಧಬೇಡಿ. ಪ್ರಪಂಚದಲ್ಲಿ ಎಲ್ಲರೂ ಇದೇ ದೃಷ್ಟಿಯಿಂದ ನೋಡ್ತಾರೆ.
ఊరికి పందుల్లాగా తిని మంది మీద బరువై సమాజానికి బరువై బతుకుతున్నారు. ಎಲ್ಲ ಸಣ್ಣ ದೃಷ್ಟಿಯಿಂದ ಹೋಗ್ತಾರೆ. ಯಾಕೆ ಅವ್ರ ಕರ್ಮದಲ್ಲಿ ಅಧಿಕಾರನೇ ಇಲ್ಲ. ಇನ್ನೂ ಎಷ್ಟೋ ನಿಯಮಗಳು ಭಂಗ ಆಗಿಬಿಟ್ಟಿದ್ದಾವೆ. ಒಳಗದ್ದೆಯಿಂದ ನಾವು ಸ್ವಂತ ವ್ಯವಸಾಯ ಮಾಡೋಂಗೆ ತಿನ್ನೋಂಗಿಲ್ಲ. ಸ್ಟೌವಲ್ಲಿ ಬೆಂಕಿಯ ಅಗ್ನಿಯನ್ನು ಟಚ್ ಮಾಡೋಂಗಿಲ್ಲ. ಮೊನ್ನೆ ಕೂಡ ಅಲ್ಲಿ ಪೂಜಾರಿ ಅಂದ, ಶಾಸ್ತ್ರ ಓದಿರೋಂಥ ಪೂಜಾರಿ, ಆರತಿ ಪ್ಲೇಟ್ ಕೂಡ ನಮ್ಮ ಹತ್ರ ತೊಗೊಂಬರೋದಿಲ್ಲ ಶೃಂಗೇರಿ ಸುತ್ತಮುತ್ತ ಇರೋ ಗುಡಿಗಳಲ್ಲಿ. ಅಗ್ನಿಯನ್ನು ಸ್ಪರ್ಶ ಕೂಡ ಮಾಡೋಂಗಿಲ್ಲ. ಅಗ್ನಿಯನ್ನು ಬಿಟ್ಬಿಟ್ಟಿರ್ತೀವಿ ಸನ್ಯಾಸ ದೀಕ್ಷೆಯಲ್ಲಿ. ಆಶ್ರಮ ಮಠ ಆಮ್ನಾಯಗಳಿಂದ ಇನ್ನು ಆ ಕಿಚನ್ನಲ್ಲಿ ಸ್ಟೌವು ಮತ್ತು ಮಠಕ್ಕೆ ಸ್ವಲ್ಪ ಒಂದು ಭೂಮಿಗಳು, ಆ ಭೂಮಿಗಳನ್ನು ಕೌಲು ಕೊಡೋದು, ಇವೆಲ್ಲ ಮಠ ಆಮ್ನಾಯದಲ್ಲಿ ಇದು ಅಪವಾದ ರೂಪದಲ್ಲಿ ಬಂದಿರೋದಷ್ಟೇ. ನಿಜವಾದ ಸನ್ಯಾಸಿದು ಏನು ಇವೆಲ್ಲ ಮಾಡೋಂಗೇ ಇಲ್ಲ. ಕರ್ಮಕ್ಕೆ ಅಧಿಕಾರ ಇಲ್ಲವೇ ಇಲ್ಲ. ಆದ್ದರಿಂದ ತಸ್ಮಾದ್ ನ ಸನ್ಯಾಸಿನಂ ಕರ್ಮಾಣಿ ಅಥವಾ ಜ್ಞಾನಕರ್ಮಣೋ ಸಮುಚ್ಚಯ ಅನುಪಪತ್ತಿ. ಅದಕ್ಕೆ ಜ್ಞಾನಕರ್ಮ ಸಮುಚ್ಚಯ ಉಪಪತ್ತಿ ಇಲ್ಲ. ಅನ್ಟೆನಬಲ್. ಅನುಪಪತ್ತಿ ಅಂದರೆ ಅದು ಸಾಧ್ಯವೇ ಇಲ್ಲ ಅಂದ್ಬಿಟ್ಟು ಈಗ ಶ್ಲೋಕದ ಭಾಷೆನ ತಗೊಂಡು ಸ್ಟಾರ್ಟ್ ಮಾಡ್ತಾನೆ. ಜಾಯಸಿ ಚೇತ್ ಕರ್ಮನಸ್ತೆ ಮತಾ ಬುದ್ಧಿ ಇತಿ ಅರ್ಜುನಸ್ಯ ಪ್ರಶ್ನ ಅನುಪಪತ್ತೇಃ ಚ ಯದಿ ಹಿ ಭಗವತಾ ದ್ವಿತೀಯೇ ಅಧ್ಯಾಯೇ ಜ್ಞಾನಕರ್ಮ ಚ ಸಮುಚ್ಚಯೇನ ತ್ವಯಾ ಅನುಷ್ಠೇಯಂ ಇತಿ ಉಕ್ತಂ ಸ್ಯಾತ್ ತತಃ ಅರ್ಜುನಸ್ಯ ಪ್ರಶ್ನಃ ಅನುಪಪನ್ನೋ ಜಾಯಸಿ ಚೇತ್ ಕರ್ಮನಸ್ತೆ ಮತಾ ಬುದ್ಧಿ ಜನಾರ್ದನ ಇತಿ. ಅರ್ಜುನಾಯ ಚೇತ್ ಬುದ್ಧಿಕರ್ಮಾಣಿ ತ್ವಯಾ ಅನುಷ್ಠೇಯೇ ಇತಿ ಉಕ್ತೆ ಯಾ ಕರ್ಮಣೋ ಜಾಯಸಿ ಬುದ್ಧಿ ಸಾ ಅಪಿ ಉಕ್ತಾ ಏವ ಇತಿ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಇತಿ ಪ್ರಶ್ನೋ ನ ಕಥಂಚನ ಉಪಪದ್ಯತೆ. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಇತಿ ಅರ್ಜುನಸ್ಯ ಪ್ರಶ್ನನು ಅನುಪಪತ್ತೆ ಚ ಯದಿ ಹಿ ಭಗವತಾ ದ್ವಿತೀಯೇ ಅಧ್ಯಾಯೇ ಜ್ಞಾನಂ ಕರ್ಮ ಚ ಸಮುಚ್ಚಯೇನ ತ್ವಯಾ ಅನುಷ್ಠೇಯಂ ಇತಿ ಉಕ್ತಂ ಸ್ಯಾತ್ ತತಃ ಅರ್ಜುನಸ್ಯ ಪ್ರಶ್ನಃ ಅನುಪಪನ್ನೋ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ಇತಿ. ಅರ್ಜುನಾಯ ಚೇತ್ ಬುದ್ಧಿ ಕರ್ಮಣಿ ತ್ವಯಾ ಅನುಷ್ಠೇಯೇ ಇತಿ ಉಕ್ತೆ ಯಾ ಕರ್ಮಣೋ ಜಾಯಸಿ ಬುದ್ಧಿ ಸಾ ಅಪಿ ಉಕ್ತಾ ಏವ ಇತಿ ತತ್ಕಿಂ ಕರ್ಮಣಿ ಘೋರೆ ಮಾ ನಿಯೋಜಯಸಿ ಕೇಶವ ಇತಿ ಪ್ರಶ್ನೋ ನ ಕಥಂಚನ ಉಪಪದ್ಯತೆ. ಕಥಂಚನ ಉಪಪದ್ಯತೆ. ಇನ್ನೊಂದು ಅರ್ಜುನಸ್ಯ ಪ್ರಶ್ನಸ್ಯ ಅನುಪಪತ್ತೇ ಚ ಜಾಯಸಿ ಚೇತ್ ಕರ್ಮನಸ್ತೆ ಮತಾ ಬುದ್ಧಿ ಇತಿ. ಈಗ ಮೂರನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಇದೆಯಲ್ಲ, ಜ್ಞಾನಕರ್ಮ ಸಮುಚ್ಚಯ ನಿಜವಾಗಲೂ ಸತ್ಯ ಆಗಿದ್ದಿದ್ರೆ ಈ ಪ್ರಶ್ನೆ ಅರ್ಜುನ ಕೇಳ್ತಾನೆ ಇರಲಿಲ್ಲ. ಎರಡನೇ ಅಧ್ಯಾಯದಲ್ಲಿ ಯದಿ ಹಿ ಭಗವತಾ ದ್ವಿತೀಯ ಅಧ್ಯಾಯ ಜ್ಞಾನಕರ್ಮ ಚ ಸಮುಚ್ಚಯೇನ ತ್ವಯಾ ಅನುಷ್ಠೇಯಮಿತಿ ಉಕ್ತಂ ಸ್ಯಾತ್ ತತಃ ಅರ್ಜುನಸ್ಯ ಪ್ರಶ್ನ ಅನುಪಪನ್ನಃ. ಒಂದು ವೇಳೆ ಎರಡನೇ ಅಧ್ಯಾಯದಲ್ಲಿ ಜ್ಞಾನಕರ್ಮ ನೀನು ಒಟ್ಟಿಗೆ ಮಾಡಬೇಕಪ್ಪ ಅಂತ ಒಂದು ವೇಳೆ ದೇವರು ಹೇಳಿದಿದ್ರೆ ಈ ಪ್ರಶ್ನೆನೇ ಕೇಳ್ತಿರ್ಲಿಲ್ಲ ಅರ್ಜುನ. ಮತ್ತು ಇನ್ನೊಂದು ಅರ್ಜುನಾಯ ಚೇತ್ ಬುದ್ಧಿ ಕರ್ಮಾಣಿ ತ್ವಯಾ ಅನುಷ್ಠೇಯ ಇತಿ ಉಕ್ತೇಯ ಕರ್ಮನೋ ಜಾಯಸಿ ಬುದ್ಧಿ ಸ ಆಪಿ ಉಕ್ತ ಏವ ಇತಿ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ಎರಡನ್ನು ನೀನು ಒಟ್ಟಿಗೆ ಮಾಡಬೇಕಂತಿದ್ರೆ ನಾನು ಘೋರವಾದ ಈ ಕರ್ಮಗಳಲ್ಲಿ ಯಾಕೆ ನೀನು ಬಳಸ್ತಾ ಇದೆಯಾ ಅಂತ ಯಾಕೆ ಕೇಳ್ತಾನೆ ಅವನು.
2 ಮಾರ್ಗಗಳು ಸಪ್ರೇಟಾಗಿ ಹೇಳಿದ್ದಾನೆ. ಒಂದು ಜ್ಞಾನ ಮಾರ್ಗ, ಒಂದು ಕರ್ಮ ಮಾರ್ಗ. 2 ಮಾರ್ಗಗಳು ಹೇಳಿದ್ದಕ್ಕೆ ಅಂಡರ್ಸ್ಟ್ಯಾಂಡಿಂಗು ಹಂಗೆ ಮಾಡ್ಕೊಂಡು ಈ ಪ್ರಶ್ನೆ ಹಂಗೆ ಕೇಳ್ತಾ ಇದ್ದಾನೆ. ಇನ್ನೂ ಆ ಪ್ರಶ್ನೆ ಬಗ್ಗೆ ಇನ್ನು ಸ್ವಲ್ಪ ವಿಚಾರ ಬರುತ್ತೆ. ಆ ವಿಚಾರ ಆದಮೇಲೆ ಶ್ಲೋಕ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.